ನೀವು ಹೇಳ್ತಾ ಇದ್ದೀರಾ ಸರ್ ನಾವು ಜಸ್ಟ್ 1500 ಇಂದನೂ ಕೂಡ ಖಂಡಿತ ಸರ್ ಒಂದು ಟಿವಿ ಯೂನಿಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ಬಟ್ ಇದು ಹೆಂಗ್ ಸಾಧ್ಯ ಸರ್? ಏನ್ ವಾವ್, ಇದು HD ಅಲ್ವಾ ಸರ್? ಇದು HD ಶೀಟ್ಸ್ ಸರ್. ಇದು ತುಂಬಾ ಚೆನ್ನಾಗಿದೆ. ಇದು ಸಹ ನಿಮ್ಗೆ ಅದೇ ಪ್ರೈಸ್ ಅಲ್ಲಿ ಬರುತ್ತೆ. ಈ ರೀತಿ ಒಂದೇನೋ ಸಿಮೆಂಟ್ ನೆಲ ಇರುತ್ತೆ ಇರುತ್ತೆ, ಅದ್ರ ಮೇಲೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಬಹುದು ಸರ್. ವಾವ್, ಗಮ್ಮಿಂಗ್ ಅದರಲ್ಲೇ ಇರುತ್ತೆ. ಜಸ್ಟ್ ಸ್ಟಿಕ್ಕರ್ ನ ರಿಮೂವ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಂಡು ಡೈರೆಕ್ಟ್ ಆಗಿ. ಪ್ರೆಸೆಂಟ್ ತುಂಬಾ ಟ್ರೆಂಡಿಂಗ್ ಮೆಟೀರಿಯಲ್ ಡಿಸೈನ್ ನಲ್ಲಿ ತುಂಬಾ ಮಾಡ್ಕೊಬಹುದು. ವಾಲ್ ಟ್ರಿಮ್ಸ್. ಹೌದು, ವಾಲ್ ಟ್ರಿಮ್ಸ್. ಸೊ ಅದ್ರ ಎಲ್ಲ ಕಡೆ ರೆಗ್ಯುಲರ್ ನಿಮಗೆ ಮೋಲ್ಡಿಂಗ್ ಪ್ಯಾನಲ್ಸ್ ವಾಲ್ ಟ್ರಿಮ್ಸ್ ಸಿಗ್ತಾ ಇದೆ ಸರ್. ಸೊ ನಮ್ಮ ಹತ್ರ ಸ್ಪೆಷಲ್ ಆಗಿ ನಾವು ಕಾರ್ನರ್ಸ್ ಇಂಟ್ರೊಡ್ಯೂಸ್ ಮಾಡಿದೀವಿ ಸರ್. ಈ ಒಂದು ಕಾರ್ನರ್ಸ್ ನ ನೋಡಬಹುದು ನೀವು. ಈ ಮೋಲ್ಡಿಂಗ್ ಪ್ಯಾನಲ್ ಜೊತೆ ಕಾರ್ನರ್ಸ್ ಯೂಸ್ ಮಾಡ್ಕೊಂಡು ವಾಲ್ ನ ಹೈಲೈಟ್ ಮಾಡ್ಕೊಂಡು ತುಂಬಾ ಲಕ್ಸುರಿ ಕಾಣಿಸುತ್ತೆ. ಒಂದು 70 ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. ಎಷ್ಟಿದೆ ಸರ್? 70 ಡಿಸೈನ್ ಅವೈಲೇಬಲ್ ಇದೆ. 70 ಡಿಸೈನ್. ಹೌದು. ಈ ಒಂದು ಪ್ಯಾಟರ್ನ್ ಇದೆ ಅಲ್ವಾ ಸರ್? ಇದೇ ಒಂದು ಪ್ಯಾಟರ್ನ್ ಅಲ್ಲಿ ನಿಮಗೆ ಈ ಡಿಸೈನ್ ಓಕೆ, ನಿಮ್ ಕಲರ್ ಇಷ್ಟ ಆಗಿಲ್ಲ ಅಂದ್ರೆ ಒಂದು ಡಿಸೈನ್ ನಿಮಗೆ 7 ಕಲರ್ ಸಿಗುತ್ತೆ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಜೆಟ್ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ರ ಒಂದು ಟಿವಿ ಯೂನಿಟ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅದನ್ನ ಆಮೇಲೆ ತಿಳ್ಕೊಳ್ಳೋಣ. ಬಟ್ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು 1500 ರೂಪೀಸ್ ಇಂದನೂ ಕೂಡ ನೀವು ಒಂದು ಟಿವಿ ಯೂನಿಟ್ನ ಎಂಟೈರ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು. ಅದು ಕೂಡ ನೀವೇ ಮಾಡ್ಬೋದ್ರಿ. ಹಾಗಾದ್ರೆ ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ರಾ? ಇದಕ್ಕೆ ಬೇಕಾದಂಥ ಕಂಪ್ಲೀಟ್ ಮಟೀರಿಯಲ್ಗಳು ನಮ್ಗೆ ಇವತ್ತು ಶನ್ಶೈನ್ ಇಂಟೀರಿಯರ್ ಅಲ್ಲಿ ಲಭ್ಯವಿದೆ ವೀಕ್ಷಕರೇ. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅನಿಲ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ವೀಕ್ಷಕರೇ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್ ನೀವು ಮಿಡಲ್ ಕ್ಲಾಸ್ ಅವರು ಬಂದು ಆಗ್ಬಿಡ್ರಿ ಸರ್ ಇವತ್ತು. ಖಂಡಿತ ಸರ್. ಯಾಕೆ ಗೊತ್ತಾ ಸರ್, ಒಂದು ಟಿವಿ ಯೂನಿಟ್ ಮಾಡ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದು ನಿಮ್ಗೆ ಗೊತ್ತಿರುತ್ತೆ, ಕಾರ್ಪೆಂಟರ್ಗೆ ಎಷ್ಟು ಆಗ್ಬೋದು ಸರ್ ನಿಮ್ಮ ಪ್ರಕಾರ ಒಂದು ಟಿವಿ ಯೂನಿಟ್? ಸರ್ ಅಪ್ರಾಕ್ಸಿಮೇಟ್ಲಿ ಪ್ಲೇಔಟ್ ಎಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ 20+ ಆಗುತ್ತೆ ಸರ್. 20,000 ಬಜೆಟ್ ಅಲ್ಲಿ ಟಿವಿ ಯೂನಿಟ್ ಮಾಡ್ತಿದ್ರೆ ಸರ್ 20,000+ ಆಗುತ್ತೆ. ಮಿನಿಮಮ್ 20 ಆಗುತ್ತೆ ಲ್ಯಾಕ್ಸ್ ಟುಗೆದರ್ ಮಾಡಬಹುದು. ಡಿಪೆಂಡ್ಸ್ ಆನ್ ಡಿಸೈನ್ ಮೇಲೆ ಪ್ರೈಸ್ ಮಾಡಬಹುದು. ಓಕೆ, ಬಟ್ ನೀವು ಹೇಳ್ತಾ ಇದ್ದೀರಾ ಸರ್ ನಾವು ಜಸ್ಟ್ 1500 ಇಂದನೂ ಕೂಡ ಖಂಡಿತ ಸರ್ ಒಂದು ಟಿವಿ ಯೂನಿಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ಬಟ್ ಇದು ಹೆಂಗ್ ಸಾಧ್ಯ ಸರ್? ಏನ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀರಾ? ಸರ್ ನಮ್ದು ಬೇಸಿಕಲಿ ಕಾನ್ಸೆಪ್ಟ್ ಬಂದೇ ಒಂದು ಮಿಡಲ್ ಕ್ಲಾಸ್ ಪೀಪಲ್ ಇಂದ ನಮ್ಮನ್ನ ರೀಚ್ ಆಗಿ ಅಪ್ಪರ್ ಅಂಡ್ ಹೈಯರ್ ಎಂಡ್ ವರೆಗೂ ಸಹ ನಮ್ಮ ಹತ್ರ ಮೆಟೀರಿಯಲ್ ಪರ್ಚೇಸ್ ಮಾಡೋದು ನಮ್ಮ ಫಸ್ಟ್ ಕಾನ್ಸೆಪ್ಟ್ ಸರ್. ಸೊ ಈ ಒಂದು ವಿಡಿಯೋ ಸ್ಪೆಷಲ್ ಆಗಿ ಏನ್ ನಮ್ದು ಲೋವರ್ ಮಿಡಲ್ ಕ್ಲಾಸ್ ಯಾವ್ದು ರೆಂಟೆಡ್ ಮನೇಲಿ ಇರ್ತಾರೆ ಅನ್ಕೊಳ್ಳಿ. ಸೊ ರೆಂಟೆಡ್ ಮನೆ ಟಿವಿ ಯೂನಿಟ್ಸ್ ಪ್ರೊವಿಷನ್ ಮಾಡಿರಲ್ಲ. ಸೊ ಅವ್ರಿಗೆ ತುಂಬಾ ಬಜೆಟ್ ನ ಖರ್ಚು ಮಾಡ್ಕೊಳ್ಳೋದು ಸಹ ಆಗಿರಲ್ಲ. ಸೊ ಇದೊಂದು ಸಿಂಪಲ್ ಬಜೆಟ್ ಅಲ್ಲಿ ಮಾಡ್ಕೊಂಡಾಗ ಅವರೊಂದು ಎಲಿಗೆಂಟ್ ಲುಕ್ ಸಹ ಇರುತ್ತೆ, ಕಮ್ಮಿನೂ ಬಜೆಟ್ ಇರುತ್ತೆ. ಪ್ಲಸ್ ಸರ್ ಇದಕ್ಕೆ ಅವರೇ ಸಹ ಇನ್ಸ್ಟಾಲೇಷನ್ ಮಾಡ್ಕೊಬಹುದು, ನಾವೇ ಮಾಡ್ಕೋಬಹುದು. ನೀವೇ ಮಾಡ್ಕೋಬಹುದು ಸರ್. ರೇಟ್ ಕಮ್ಮಿ ಇರೋದ್ರಿಂದ ಕ್ವಾಲಿಟಿ ಕಾಂಪ್ರಮೈಸ್ ಏನಾದ್ರು ಆಗುತ್ತೆ? ಸರ್ ನಮ್ದು ಕ್ವಾಲಿಟಿ ಅನ್ನೋದು ಯಾವ್ದು ಇಲ್ಲ ಸರ್. ನಾನು ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಏನು ಆವಾಗಲೇ ಫಸ್ಟ್ ನೀವು ಸಹ ವಿಡಿಯೋಸ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಕಾಸಿಗೆ ತಕ್ಕ ಕಜ್ಜಾಯ ಅನ್ನೋ ಥರ ಸರ್. ಆ ಬಜೆಟ್ಗೆ ನೀವು ಕೊಡೋ ಪ್ರೈಸ್ ಏನು ವರ್ತ್ ಇರುತ್ತೆ ಅದೇ ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದೀನಿ. ಖಂಡಿತ ಮಾಡ್ತಾ 1500 ಏನ್ ಬೇಕೋ ಅದು, 15,000 ಏನ್ ಬೇಕೋ ಅದು, ಡಿಪೆಂಡ್ಸ್ ಅಂತ. ಅಲ್ಲಿಗೆ 1500 ರೂಪೀಸ್ ನಾವು ಹೆವಿ ಕ್ವಾಲಿಟಿ ಮೆಟೀರಿಯಲ್ ಕೊಡಕ್ಕೂ ಸಹ ಆಗಲ್ಲ ಸರ್. ಮತ್ತೆ 20,000ಗೆ ಲೋ ಕ್ವಾಲಿಟಿ ಮೆಟೀರಿಯಲ್ ಕೊಡಕ್ಕಾಗಲ್ಲ. ಡಿಪೆಂಡ್ಸ್ ಆನ್ ಮೆಟೀರಿಯಲ್ ಮೇಲೆ ಅದಕ್ಕೆ ಒಂದು ನಿರ್ದಿಷ್ಟ ಪ್ರೈಸ್ನ ಬಜೆಟ್ನ ಫಿಕ್ಸ್ ಮಾಡಿ ಸೊ ಅದ್ರ ಪ್ರಕಾರ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಸರ್. ಬಟ್ ಇದು ಕ್ವಾಲಿಟಿ ಲೈಫ್ ಇರುತ್ತೆ, ಖಂಡಿತ ಬರುತ್ತೆ ಸರ್. ಸರ್ ಇದು ಏನಂದ್ರೆ ನೀವು ಮ್ಯಾನ್ಯುವಲಿ ಇನ್ಸ್ಟ್ರೂಮೆಂಟ್ಲಿ ಸ್ಕ್ರಾಚ್ ಮಾಡೋದನ್ನ ಬಿಟ್ರೆ, ಸೊ ಮೆಟಲ್ ಹಾಕಿ ತನ್ನ ಪಡೆ ತನ್ನ ಬಿಟ್ಟ ನಿಮಗೆ 3 to 4 years ಅಂತೂ ಮೆಟಲ್ ಏನು ಆಗಲ್ಲ, ತೊಂದರೆನೇ ಇಲ್ಲ. ಸ್ಟಾರ್ಟಿಂಗ್ ಬಜೆಟ್ ಏನು ಹೇಳ್ತಿದ್ದೀನಲ್ಲ, ಸೊ ಆ ಮೆಟಲ್ ಇನ್ಸ್ಟಾಲೇಷನ್ ಮಾಡಿದಾಗ ಒಂದು 3 to 4 years ಇಲ್ಲ ಅಪ್ ಟು 5 years ಅದ್ರ ಪಾಡ್ಗೆ ಅದನ್ನ ಬಿಟ್ಟಾಗ ಮೆಟಲ್ ಏನೂ ಆಗಲ್ಲ. ಸರ್ ಇವಾಗ ಮೇಂಟೆನೆನ್ಸ್ ಮೇಲೆ ನಿಮಗೆ ಮೆಟಲ್ ಹೋಗುತ್ತೆ. ಇಷ್ಟು ಕಮ್ಮಿ ಬೆಲೆಗೆ ನಮ್ಗೆ 4-5 ವರ್ಷ ಬರುತ್ತೆ ಅಂದ್ರೆ ಏನು ಪ್ರಾಬ್ಲಮ್? ಖಂಡಿತ ಸರ್. ಹೌದು, ಒಳ್ಳೊಳ್ಳೆ ಇಂಟೀರಿಯರ್ ಮಾಡೇನೆ 10 ವರ್ಷ ಬರುತ್ತೆ ಅಂದ್ರೆ ಹೌದು ಸರ್. ನಮ್ಗೆ ಇವೆಲ್ಲ ನಿಮ್ಗೆ ಇದೆಲ್ಲ ಟೋಟಲಿ ಟೈಮ್ ಸೇವಿಂಗ್ ಮೆಟೀರಿಯಲ್ಸ್ ಬೆಟರ್ ಸರ್. ಇದು ಪ್ಲೇವುಡ್ ಹೊಡೆದು ನೀವು ಗೋಡೆಗೆ ಮಾಯಿಶ್ಚರ್ ಆಗುತ್ತೆ ಮತ್ತೆ ಎಲ್ಲ ರಿಪ್ಲೇಸ್ ಮಾಡಬೇಕಾಗುತ್ತೆ. ಇದನ್ನ ನೀವು ಜಸ್ಟ್ ತಗೊಂಡಾಗೆಲ್ಲ ಕಾರ್ಪೆಂಟರ್ಗಾದ್ರೂ ಕೂಡ ನೀವಾದ್ರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಿಟ್ಟಿ ನಿಮಗೆ ಆಫ್ ಅಂಡ್ 1 hour ಅಲ್ಲಿ ನಿಮಗೆ ಟೋಟಲ್ ಕಂಪ್ಲೀಟ್ ಸೆಟಪ್ ರೆಡಿ ಆಗಿಬಿಡುತ್ತೆ ಸರ್. ಎಷ್ಟು ಪ್ಯಾಟರ್ನ್ಸ್ ಅನ್ನ ತೋರಿಸ್ತಾ ಇದ್ದೀರಾ ಟಿವಿ? ಸರ್ ಪ್ಯಾಟರ್ನ್ಸ್ ಅಂತ ಬಂದಾಗ ನಾವಿಲ್ಲಿ ಪ್ರೆಸೆಂಟ್ಲಿ ಒಂದು 5 to 6 ಪ್ಯಾಟರ್ನ್ಸ್ ತೋರಿಸೋಣ ಸರ್. ಸೊ ಡಿಸೈನ್ಸ್ ವೆರೈಟೀಸ್ ಅಂತ ಬಂದಾಗ ಇದು ನೋಡ್ಬೋದು, ರೋಲಿಂಗ್ ಶೀಟ್ ಏನಿದೆ ಅಲ್ವಾ, ನಮ್ಮ ಹತ್ರ ರೋಲಿಂಗ್ ಶೀಟ್ಸ್ ಅಲ್ಲಿ 30+ ಡಿಸೈನ್ಸ್ ಅವೈಲೇಬಲ್ ಇದೆ. ಇದರಲ್ಲಿ 30+ ಹೌದು ಸರ್. ಪ್ಲಸ್ UV ಶೀಟ್ ಮಾರ್ಬಲ್ ಶೀಟ್ಸ್ ಅಲ್ಲಿ 50 ಡಿಸೈನ್ಸ್ ಅವೈಲೇಬಲ್ ಇದೆ. ಮತ್ತೆ ರಾಫ್ಟರ್ಸ್ ಸರ್, ಗೋಲ್ಡನ್ ಲೈನ್ಸ್ ರಾಫ್ಟರ್ಸ್ ಅಲ್ಲಿ 15 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. WPVC 6-7 ಪ್ಯಾಟರ್ನ್ಸ್ ಸಾಲಿಡ್ ಅಲ್ಲಿ ಅವೈಲೇಬಲ್ ಇದೆ. ಚಾರ್ಕೋಲ್ ಅಂತ ಅನ್ಲಿಮಿಟೆಡ್ ಪ್ಯಾಟರ್ನ್ಸ್ ಇದೆ ಸರ್. ಸೊ ಡಿಸೈನ್ಸ್ ನೀವು ಕ್ರಿಯೇಟ್ ಮಾಡ್ಕೊಬಹುದು. ನಾವಿಲ್ಲಿ ಜಸ್ಟ್ ಪ್ಯಾಟರ್ನ್ಸ್ ಇಟ್ಟು ತೋರಿಸ್ತಾ ಇದೀವಿ. ಇದು ಸ್ಟಾರ್ಟಿಂಗ್ ಅಂದ್ರೆ ಬೇಸಿಕ್ ಪ್ಯಾಕೇಜ್ ಅಂತ ಹೇಳಿ 1400 ರೂಪೀಸ್ ಇದನ್ನ ನಾವು ಕೊಡಬಹುದು. ಸೊ ಸೈಡ್ ಅಲ್ಲಿ ಬಂದು 10 inch by 10 feet ನಮ್ದು PVC ಪ್ಯಾನಲ್ಸ್ ಇದೆ. ಇದನ್ನ ಎಕ್ಸ್ಪೆಷನ್ ನಾವು ಸೀಲಿಂಗ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಸೊ ನವೇ ಡೇಸ್ ರೆಂಟೆಡ್ ಮನೆಗೆಲ್ಲ ನಾವು ಇದನ್ನ ಟಿವಿ ಯೂನಿಟ್ಸ್ ಹತ್ರ ಪ್ಲಸ್ ಕೊಡ್ತಾ ಇದೀವಿ ಸರ್. ಇದು ರೆಗ್ಯುಲರ್ ಆಗಿ ಬಂದು ನಮ್ದು ಸ್ಟಿಕ್ಕರ್ UV ಸ್ಟಿಕ್ಕರ್ ಇದೆ. UV ಸ್ಟಿಕ್ಕರ್. ಸೊ ಇದನ್ನ ನಾವು ಆಕ್ಚುಲಿ ಈಸಿಯಾಗಿ ಫೀಲ್ ಆಫ್ ಮಾಡಬಹುದು. ಸೆಲ್ಫ್ ಅಡೆಸಿವ್ ಇರುತ್ತೆ ವೀಕ್ಷಕರೇ, ಹಿಂದ್ಗಡೆ ಗಮ್ ಇರುತ್ತೆ. ಜಸ್ಟ್ ಇದನ್ನ ತೆಗೆಯೋದು ಹಚ್ಚೋದು ಅಷ್ಟೇನೆ, ಇಮಿಡಿಯೇಟ್ಲಿ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಸರ್. ಕಂಪ್ಲೀಟ್ಲಿ 4 ಕಡೆಗೆ 10 ಅಡಿ ಬರುತ್ತೆ ಸರ್. 10 feet ಹೈಟ್ ವಾಲ್ನ ಕವರ್ ಮಾಡ್ಕೊಬಹುದು. ಸೊ ವಿಡ್ತ್ ಅಲ್ಲಿ ಬಂದಾಗ 6 feet ವಿಡ್ತ್ ಕ್ಲೋಸ್ ಮಾಡಬಹುದು ಸರ್. ಈ ಪ್ಯಾಟರ್ನ್ ಒಂದೊಂದಾಗಿ ಪ್ಯಾಟರ್ನ್ಸ್ ತೋರಿಸ್ತಾ ಸರ್. ಇದು ಫಸ್ಟ್ ಪ್ಯಾಟರ್ನ್ ಆಯ್ತು. ಇದು ಫಸ್ಟ್ ಪ್ಯಾಟರ್ನ್ ಆಯ್ತು ಸರ್. ಇದು ಸೆಕೆಂಡ್ ಪ್ಯಾಟರ್ನ್ ತೋರಿಸೋಣ. ಇದನ್ನ ತೆಗೆದ್ಬಿಡಿ.
ಓಕೆ ಸರ್ ಈ ಸೆಕೆಂಡ್ ಪ್ಯಾಟರ್ನ್ ಅಲ್ಲಿ ಇದು ಸೇಮ್ ಸರ್ 4 ಫೀಟ್ ಬೈ 10 ಫೀಟ್ UV ಸ್ಟಿಕ್ಕರ್ ಇದೆ. ಸೊ ಇದು ಬಂದು ನಮ್ದು ಗೋಲ್ಡನ್ ಪ್ಯಾನಲ್ಸ್ ಸರ್. ಇದು ಸಹ ನಂಬರ್ 1 ಕ್ವಾಲಿಟಿ ಸರ್, ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್. ಸೆಂಟರ್ ನೋಡಬಹುದು ಗೋಲ್ಡನ್ ಲೈನ್ಸ್ ಇದೆ. ಇದು ಫ್ಲೂಟೆಡ್ ಗೋಲ್ಡನ್ ಪ್ಯಾಟರ್ನ್ ಸರ್ ಇದು. ಸೊ ಈ ಪ್ಯಾಟರ್ನ್ ಬಂದಾಗ ನೀವು ಅಪ್ರಾಕ್ಸಿಮೇಟ್ಲಿ 2400 rupees ಅಲ್ಲಿ 6 ಫೀಟ್ ವಾಲ್ ಕವರ್ ಆಗುತ್ತೆ. ಅಂದ್ರೆ ಇದ್ರ ಬೆಲೆ ಎಷ್ಟು ಸರ್ ಇದು ಬೆಲೆ 600 rupees ಆಗುತ್ತೆ. ಇದು ಬೆಲೆ ಅದು ಬೆಲೆ 600 rupees ಆಗುತ್ತೆ. ಸೆಂಟ್ರಲ್ ಶೀಟ್ ಬಂದು 1000 rupees ಆಗುತ್ತೆ ಸರ್. ಜಸ್ಟ್ 2200 ಅಲ್ಲಿ ಎಂಟೈರ್ ಆಗಿ ಕಾಂಬಿನೇಷನ್ ಮಾಡ್ಕೋಬಹುದಾ? ಸೆಲ್ಫ್ ಸ್ಟಿಕ್ಕಿಂಗ್ ಇರುತ್ತೆ. ಸೊ ಪ್ಯಾನಲ್ಸ್ ಗೆ ಮಾತ್ರ ಗ್ರೂ ಇಲ್ಲ ಅಂದ್ರೆ ನೀವು ಅಡೇಷನ್ ಯೂಸ್ ಮಾಡಬೇಕು. ಈ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ಸರ್. ಇದು ಈ ಪ್ಯಾಟರ್ನ್ ಸರ್ ನಿಮ್ಗೆ ಸೇಮ್ 2200 ರೂಪಾಯಿ ಸಿಗುತ್ತೆ ನಿಮ್ಗೆ. ಇದು PVC ಸರ್. ನಿಮ್ಗೆ ಆಗ್ಲೇ ಹೇಳಿದಲ್ಲ 15 ಮಾತ್ರ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಗೋಲ್ಡನ್ ಶೇಡ್ಸ್ ಅಲ್ಲಿ. ಇದು ಕ್ವಾಲಿಟಿ ಒನ್ ಅಲ್ಲಿ ನಿಮ್ಗೆ 1 ಫೀಟ್ ಬೈ 10 ಫೀಟ್ ಬರುತ್ತೆ ಸರ್. ಇದು 600 rupees ಆಗುತ್ತೆ ಒನ್ ಪ್ಯಾನ್. ವಾವ್, ಇದು HD ಅಲ್ವಾ ಸರ್? ಇದು HD ಶೀಟ್ಸ್ ಸರ್. ಇದು ತುಂಬಾ ಚೆನ್ನಾಗಿದೆ. ಇದು ಸಹ ನಿಮ್ಗೆ ಅದೇ ಪ್ರೈಸ್ ಅಲ್ಲಿ ಬರುತ್ತೆ. ಸೊ ಇದು ಮಾಯಿಶ್ಚರ್ ಅಟ್ಯಾಕ್ ಎಲ್ಲ ಏನು ಆಗಲ್ಲ? ಮಾಯಿಶ್ಚರ್ ಏನು ಬರಲ್ಲ ಸರ್. ನೀವು ಪೇಂಟ್ ಮೇಲೆ ಹಾಕೋದ್ರಿಂದ ನಿಮ್ಗೆ ಬ್ಯಾಕ್ ವೈಸ್ ಅಂದ್ರೆ ಸಪೋರ್ಟಿಂಗ್ ವೈಸ್ ನಿಮ್ಗೆ ಎಲ್ಲರಿಗೂ ಸ್ಟ್ರೆಂತ್ ಇರುತ್ತೆ ಅಲ್ವಾ. ಈ ಗಮ್ಮಿಂಗ್ ಸಹ ಸ್ಟ್ರಾಂಗ್ ಇರುತ್ತೆ. ನಿಮ್ಗೆ ಬ್ಯಾಕ್ ವಾಲ್ ಪೇಂಟ್ ಎಷ್ಟುವರೆಗೂ ಸ್ಟ್ರಾಂಗ್ ಇರುತ್ತೆ ಅಲ್ಲೂ ಗಮ್ಮಿಂಗ್ ಕಿತ್ಕೊಂಡ್ ಬರಲ್ಲ ಸರ್ ನಿಮ್ಗೆ. ಇದಕ್ಕೆ ಸಪರೇಟ್ ಆಗಿ ಮತ್ತೆ ಗಮ್ ಹಾಕ್ಬೇಕಲ್ಲ? ಏನು ಬೇಕಿಲ್ಲ ಸರ್. ನೀವು ಒಂದ್ಸಲಿ ಹಾಕಿದ್ಮೇಲೆ ಆಫ್ಟರ್ 24 hours ಇಲ್ಲ ಒಂದು 6 hours ಆದ್ಮೇಲೆ ನೀವು ಶೀಟ್ ನ ರಿಮೂವ್ ಮಾಡ್ಬೇಕಂದ್ರೆ ಸಹ ಪಟ್ಟಿ ಸಮೇತ ಕಿತ್ಕೊಂಡು ಆಚೆ ಬರುತ್ತೆ. ಈ ಒಳ್ಳೊಳ್ಳೆ ಆಪ್ಷನ್ ರೆಡಿ ಮಾಡಿದ್ರೆ ಸರ್ ನೀವು. ಸೊ ಇದು ಸಹ 2200 rupees ಅಲ್ಲಿ ಬರುತ್ತೆ ಸರ್. ಎಂಟೈರ್ ಯೂನಿಟ್ ಸರ್. ಏನ್ ಸರ್ ಹಿಂಗ್ ಮಾಡ್ಬಿಟ್ರೆ ನೀವು? ಎರಡು ಕಡೆ ರಾಫ್ಟರ್ ಇದೆ, ಸೆಂಟರ್ ಅಲ್ಲಿ UV ಶೀಟ್ ಇದೆ ಸರ್. ಓಕೆ, ತೆಗಿರಿ ಸರ್. ನೆಕ್ಸ್ಟ್ ಆಪ್ಷನ್ ಕೊಟ್ಬಿಡೋಣ ಸರ್. ನೆಕ್ಸ್ಟ್ ಒಂದು ಪ್ರೀಮಿಯರ್ ಸೆಗ್ಮೆಂಟ್ ಸರ್. ಇದು ಬಂದು ಕಂಪ್ಲೀಟ್ ಡಿಜಿಟಲ್ ಮಾರ್ಬಲ್ ಶೀಟ್. ಇದು ಯಾವುದು? ಇದು ಡಿಜಿಟಲ್ ಮಾರ್ಬಲ್ ಶೀಟ್ 3mm ಮಾರ್ಬಲ್ ಶೀಟ್ ಸರ್. ಇದು ಸೆಲ್ಫ್ ಅಡೆಸಿವ್ ಆಗಿರಲ್ಲ. ಇದಕ್ಕೆ ಅಡೆಸಿವ್ ಸಪರೇಟ್ ಆಗಿ ಆಡ್ ಮಾಡಬೇಕಾಗುತ್ತೆ ಇದಕ್ಕೆ. ಓಕೆ. ಸೊ ಮತ್ತೆ ಇದು ಬಂದು WPVC ಸಾಲಿಡ್ ಮೆಟೀರಿಯಲ್ ಸರ್. ಸೊ ಇಷ್ಟೊತ್ತು ನೀವು ನೋಡಬಹುದು, ಇಷ್ಟೊತ್ತು ನೋಡಿ ಇದು PVC ಹಾಲೋ ಮೆಟೀರಿಯಲ್ ಆಗಿದೆ. ಸೆಂಟ್ರಲ್ ಗ್ಯಾಪ್ ಇತ್ತು. ಓಕೆ. ಇದು ಕಂಪ್ಲೀಟ್ಲಿ ಸಾಲಿಡ್ ಮೆಟೀರಿಯಲ್ ಆಗಿರುತ್ತೆ. ಸೊ ನೀವು ಇದನ್ನ ರೆಡಿ ಮಾಡಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 5000 to 5500 rupees ರೆಡಿ ಮಾಡಬಹುದು ಸರ್ ಈ ಕಾನ್ಸೆಪ್ಟ್ ನ. ಇದರಲ್ಲಿ ಟೋಟಲ್ ಎಂಟೈರ್ ನಿಮಗೆ ಆಲ್ಮೋಸ್ಟ್ 30 ಡಿಸೈನ್ಸ್ ನಮ್ಮ ಹತ್ರ ಶೀಟ್ಸ್ ಅವೈಲೇಬಲ್ ಇದೆ. ಮಾರ್ಬಲ್ ಶೀಟ್ಸ್ 50 ಇದೆ. ಸೊ WPVC ಸಾಲಿಡ್ ಪ್ಯಾನಲ್ಸ್ ಅಲ್ಲಿ 7 ಪ್ಯಾಟರ್ನ್ಸ್ ಇದೆ ಸರ್. ಇದ್ರ ಬೆಲೆ ಒಂದು ಪೀಸ್ 600 rupees ಆಗುತ್ತೆ ಸರ್. 600 ರೂಪಾಯಿ ಒಂದು ಪೀಸ್ ಇದು. ಓಕೆ ಓಕೆ. ಮಾರ್ಬಲ್ ಶೀಟ್ ಬಂದ್ರೆ ನಿಮಗೆ 2500 ರೂಪಾಯಿ ಇದೆ ಸರ್. ಸೊ ಆಲ್ಮೋಸ್ಟ್ ನಮಗೆ 4 to 5000 rupees ಅಲ್ಲಿ ರೆಡಿ ಡಿಪೆಂಡ್ಸ್ ಆನ್ ಮೆಜರ್ಮೆಂಟ್ಸ್ ಅಲ್ಲಿ ಸರ್. ಸೊ ನಾವೇನ್ ಮಾಡ್ತೀವಿ ಅಪ್ರಾಕ್ಸಿಮೇಟ್ 6 ಫೀಟ್ ವಾಲ್ ಹೇಳ್ತಾ ಇದೀವಿ. ಸೊ ವಾಲ್ ಚಿಕ್ಕದು ಸ್ವಲ್ಪ ದೊಡ್ಡದಿತ್ತು ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 1000 rupees ವೇರಿಯೇಷನ್ ಅಲ್ಲಿ ಆಗುತ್ತೆ ಸರ್. ಆಗೋಗ್ಬಿಡುತ್ತೆ ಅಂತ ಹೇಳ್ತೀರಾ? ಓಕೆ. ಇದರಲ್ಲಿ ಇನ್ನ ಪ್ಯಾಟರ್ನ್ಸ್ ಇದೆ ಸರ್. ಇನ್ನು ಈ ಮಾರ್ಬಲ್ ಶೀಟ್ ಏನಿದೆ ಅಲ್ವಾ, ಸ್ಟಾರ್ಟಿಂಗ್ ನಮ್ಮ ಹತ್ರ ಮಾರ್ಬಲ್ ಶೀಟ್ 1750 ಇಂದ ಸ್ಟಾರ್ಟಿಂಗ್ ಇದೆ. ಫೈನಲ್ ಒಂದು ಡಿಸೈನ್ ಮಾಡಿದ್ರೆ ತೋರಿಸ್ಬಿಡೋಣ? ಹೌದು ಸರ್. ಯಾವ ಪ್ಯಾಟರ್ನ್ ನೋಡ್ತಾ ಇದ್ದೀವಿ ಸರ್? ಇದು ಫೈನಲ್ ಪ್ಯಾಟರ್ನ್ ಸರ್. ಇದು ಅಂದ್ರೆ ನಾವು ತೋರಿಸ್ತಿರೋದ್ರಲ್ಲಿ ಸರ್ ಸೆಂಟರ್ ಏನ್ ಶೀಟ್ ಇದೆ ಅಲ್ವಾ, ಇದು ಮ್ಯಾಟ್ ಫಿನಿಶ್ ಫ್ಲೂಟೆಡ್ ಮಾರ್ಬಲ್ ಶೀಟ್ ಅಂತ ಹೇಳಿ ಸರ್. ಇದು ಓಕೆ. ಮಾರ್ಬಲ್ ಶೀಟ್ ಟಚ್ ಮಾಡಿದಾಗ ಫೀಲ್ ಆಗುತ್ತೆ. ಹೌದು, ಕರೆಕ್ಟ್. ಇದು ಫ್ಲೂಟೆಡ್ ಮಾರ್ಬಲ್ ಶೀಟ್ ಇದೆ. ನೀವು ಸೈಡ್ ಅಲ್ಲಿ ಏನ್ ನೋಡ್ತಿದ್ರೆ ಇದು ಒಂದು ಮಿರರ್ ಆರ್ಟ್ ಅಕ್ರಲಿಕ್ ಶೀಟ್ ಅಂತ ಹೇಳಿ. ಇದಕ್ಕೆ ಬ್ಯಾಕ್ ಸೈಡ್ ನಿಮಗೆ ಸಪೋರ್ಟ್ ಗೆ ಪ್ಲೇಔಟ್ ಬೇಕಾಗುತ್ತೆ. ಬುಕ್ ಮ್ಯಾಚಿಂಗ್ ಇದೆ ಸರ್. ಆ ಕಡೆ ಒಂದು ಶೀಟ್ ಇದೆ ಅಲ್ವಾ, ಅದು ಒಂದು ಶೀಟ್ ಇದನ್ನ ಪಕ್ಕದಲ್ಲಿ ಇಟ್ಟಾಗ ಬುಕ್ ಮ್ಯಾಚಿಂಗ್ ಆಗುತ್ತೆ. ಇದನ್ನ ನೀವು TV ಯೂನಿಟ್ ಆಗಿರ್ಬೋದು ಇಲ್ಲ ವಾರ್ಡ್ರೋಬ್ಸ್ ಅಲ್ಲಿ ಆ ಡೋರ್ಸ್ ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಓಕೆ ಓಕೆ. ಲಾಸ್ಟ್ ಟೈಮ್ ನಮ್ಮ ವಿಡಿಯೋದಲ್ಲಿ ಒಂದು ಸೈಡ್ ತೋರಿಸಿದ್ವಿ, ವಾರ್ಡ್ರೋಬ್ ಅಲ್ಲಿ ಹಾಕಿದ್ವಿ. ಪ್ಲಸ್ ಫೈರ್ ಯೂನಿಟ್ಸ್ ಅಲ್ಲಿ ಪೂಜಾ ರೂಮ್ಸ್ ಹಾಕೊಂಡು ತುಂಬಾ ಲಕ್ಸುರಿ ಕಾಣಿಸುತ್ತೆ ಸರ್ ಇದು. ಓಕೆ ಓಕೆ ಓಕೆ. ಈ ಮಿರರ್ ಆರ್ಟ್ ಗೆ ಅಕ್ರಲ್ ಶೀಟ್ ಮಾತ್ರ ಬ್ಯಾಕ್ ಸೈಡ್ ಪ್ಲೇಔಟ್ ಬೇಕಾಗುತ್ತೆ. ಈ ಮಾರ್ಬಲ್ ಶೀಟ್ ಗೆ ಪ್ಲೇಔಟ್ ನೆಸೆಸಿಟಿ ಬೇಕಾಗಿಲ್ಲ ಸರ್, ಅವಶ್ಯಕತೆ ಇಲ್ಲ. ಸರ್ ಈ ಕಾನ್ಸೆಪ್ಟ್ ಈ ಪ್ಯಾಟರ್ನ್ಸ್ ಯಾವುದೇ ಡಿಸೈನ್ ಮಾಡ್ಕೋಬೇಕಂದ್ರೂ ಇದರಲ್ಲೂ ಸಹ ನಿಮಗೆ 30+ ಪ್ಯಾಟರ್ನ್ಸ್ ಅವೈಲೇಬಲ್ ಸಿಗುತ್ತೆ ಸರ್. ಓಕೆ ಓಕೆ ಓಕೆ. ಇದು ನೀವು ರೆಡಿ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ ಒಂದು 10,500 rupees ವರೆಗೂ ಬಜೆಟ್ ಬರುತ್ತೆ ಸರ್. ಇದು ಜಸ್ಟ್ 10,500 ರೆಡಿ ಮಾಡಬಹುದಾ? ಹೌದು ಹೌದು. ಇಷ್ಟು ಪ್ರೀಮಿಯಂ ಆಗಿದ್ರು ಇಷ್ಟು ಪ್ರೀಮಿಯಂ ಆಗಿ ಸರ್. ಮೆಟೀರಿಯಲ್ ಕಾಸ್ಟ್ ಹೇಳ್ತಾ ಇದ್ದೀನಿ ಸರ್. ಸೊ ಇದಕ್ಕೆ ಇನ್ಸ್ಟಾಲೇಷನ್ ಒಂದು ಕಾರ್ಪೆಂಟರ್ ಮಾಡಬೇಕಾಗುತ್ತೆ. ಸೆಲ್ಫ್ ಅಡೆಸಿವ್ ಆಗಲ್ಲ. ಸೊ ನೀವು ಇದಕ್ಕೆ ಪ್ಲೇವುಡ್ ಎಲ್ಲ ಸೇರಿಸ್ಕೊಂಡು ಸಹ ಅಪ್ರಾಕ್ಸಿಮೇಟ್ಲಿ ಈ ಮೆಟೀರಿಯಲ್ ಕಾಸ್ಟ್ 10,500 rupees ಆಗುತ್ತೆ. ನೀವು ವಿತ್ ಇನ್ಸ್ಟಾಲೇಷನ್ ತಗೊಂಡಾಗ 15,000 ಈ ಜಸ್ಟ್ ಲಕ್ಸುರಿ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಸೊ ಲಕ್ಸುರಿ ಪ್ಯಾಟರ್ನ್ ಅನ್ನು 15,000 ರೂಪಾಯಿ ಮುಗಿಸಬಹುದು. ಖಂಡಿತ ಹೌದು. ಓಕೆ. ಈ ರೀತಿ ಎಂಬೋಸ್ಡ್ ಎಷ್ಟು ಆಪ್ಷನ್ ಕೊಡ್ತೀರಾ ನಮಗೆ ಸರ್? ಈ ಎಂಬೋಸ್ಡ್ ಅಲ್ಲಿ ನಿಮಗೆ 5 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಅಂದ್ರೆ ನಿಮಗೆ ಮ್ಯಾಟ್ ಫಿನಿಶ್ ಫ್ಲೂಟೆಡ್ 5 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಸೊ ಇದರಲ್ಲೂ ಸಹ ನಮಗೆ ನಿಮ್ಮ ಕಲರ್ಸ್ ಅಲ್ಲಿ ಈ ಪ್ಯಾಟರ್ನ್ಸ್ ಅಲ್ಲಿ 5 ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. 5 ಕಲರ್ ಅವೈಲೇಬಲ್ ಇದೆ ಈ ಒಂದು ಡಿಸೈನ್ ಅಲ್ಲಿ. ಓಕೆ ಓಕೆ ಓಕೆ. ಸೂಪರ್ ಸರ್. ಈಗ ಏನ್ ಮಾಡೋಣ ಅಂತಂದ್ರೆ, ನೀವು ಹೇಳಿದ್ರಿ ಬೇರೆ ಬೇರೆ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಅಂತ. ಸೊ ನಮಗೆ ಪ್ಯಾಟರ್ನ್ಸ್ ಗಳನ್ನ ತೋರಿಸ್ಕೊಂಡು ಖಂಡಿತ ತೋರಿಸ್ತೀನಿ. ಆಗ್ಲೇ ನಿಮ್ಗೆ ತೋರಿಸ್ದೆ. ಸೊ UV ಸ್ಟಿಕ್ಕರ್ಸ್ ಅಲ್ಲಿ ಲೋ ಬಜೆಟ್ ಟಿವಿ ಅಂತ ಹೇಳಿದೆ ಅಲ್ವಾ ಸರ್? ಸೊ ಅದು ನೀವು TV ಯೂನಿಟ್ಸ್ ಒಂದೇ ಅಲ್ಲ ಸರ್. ಅದು ಯಾರಾದ್ರೂ ಟೆಂಪರರಿ ಹೋಟೆಲ್ಸ್ ಆಗಿರ್ಬೋದು, ಲೈಕ್ ಏನಾದ್ರು ಆಫೀಸಸ್ ಮಾಡ್ತಿರ್ತಾರಲ್ವಾ, ಲೈಕ್ ಬೆಡ್ರೂಮ್ಸ್ ಗೆ ಪೇಂಟ್ ಆಗಿರೋ ಬೆಡ್ರೂಮ್ಸ್ ಗೆ, ಸೊ ಅದರಲ್ಲೆಲ್ಲ ಇದನ್ನ ಯೂಸ್ ಮಾಡ್ಕೊಬಹುದು ಸರ್. ಟೆಂಪರರಿ ಏನ್ ಸರ್? ಇದು ಪರ್ಮನೆಂಟ್ ಆಗಿ ಹೌದು 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 ಅಲ್ವಾ? 4 to 5 years ಲೈಫ್ ಬರುತ್ತೆ. ಯಾರಾದ್ರೂ ಬಜೆಟ್ ಫ್ರೆಂಡ್ಲಿ ಇನ್ಸ್ಟೆಡ್ ಆಫ್ ವಾಲ್ ಪೇಪರ್ ಅಂದ್ರೆ ನಿಮಗೆ ಥಿಕ್ನೆಸ್ ಕಡಿಮೆ ಬರುತ್ತೆ, ಮೇಂಟೆನೆನ್ಸ್ ವೈಸ್ ಇರಲ್ಲ ಅದು ಅಷ್ಟೇ ಸರ್. ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇರುತ್ತೆ. ಗಮ್ಮಿಂಗ್ ಆದ್ಮೇಲೆ ಈ ಫ್ರಂಟ್ ಸರ್ಫೇಸ್ ಏನಿದೆ ಅಲ್ವಾ, ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇದೆ. ನೀವು ಡೈಲಿ ಇದಕ್ಕೆ ವಾಟರ್ ಕ್ಲೀನ್ ಮಾಡ್ಕೊಂಡ್ರು ಸಹ ನಿಮಗೆ ಶೀಟ್ ಏನೂ ಆಗಲ್ಲ. ಫೇಡ್ ಎಲ್ಲ ಆಗಲ್ಲ. ಫೇಡ್ ಎಲ್ಲ ಏನಾಗಲ್ಲ ಸರ್, ತೊಂದರೆ ಇಲ್ಲ ಅಂತೀರಾ ಅಲ್ವಾ ಸರ್? ಇದರಲ್ಲಿ ಎಷ್ಟು ಇದರಲ್ಲಿ ಆಲ್ಮೋಸ್ಟ್ 30 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಸರ್. ಗ್ರೀನರಿ ಇದೆ ಸರ್. ಇದು ಮಾರ್ಬಲ್ ಫಿನಿಶಿಂಗ್ ಇದೆ. ಮತ್ತೆ ಕೆಲವರು ತುಂಬಾ ಕೇಳ್ತಾರೆ ನಮಗೆ ಮಾರ್ಬಲ್ ಫಿನಿಶಿಂಗ್ಸ್ ಎಲ್ಲ ಬೇಡ, ಪ್ಲೈನ್ ವೈಟ್ ಅಲ್ಲಿ ಬೇಕು ಅಂತಾರೆ. ಸೊ ಅಂತವ್ರಿಗೆ ಪ್ಲೈನ್ ವೈಟ್ ಸಹ ಅವೈಲೇಬಲ್ ಇದೆ. ಪ್ಲೇನ್ ವೈಟ್ ಇದು ಪ್ಲೈನ್ ವೈಟ್
ವೈಟ್ ಇದೆ. ಸೊ ನಮ್ಗೆ ಒಂದು ಯಾವ್ದಾದ್ರು ವಾಲು ಪ್ಲೇನ್ ಮಾಡ್ಕೊಬೇಕು ಅಂದ್ರೆ ಇದು ಹಚ್ಕೊಂಡ್ಬಿಡ್ಬೋದು. ಹಚ್ಕೊಬೋದು ಸರ್. ಬೆಟರ್ ಅಲ್ಲ ಸರ್, ಇದು ನಾವೇ ಹಚ್ಕೋಬಹುದು ಸರ್ ಇದು. ಹೌದು. ಓಕೆ, ವೆರಿ ನೈಸ್. ಮತ್ತೆ ಇದು ಒಂದು ಮಾರ್ಬಲ್ ಕಂಪ್ಯಾರಿಸನ್ ಸರ್. ಇದು ಮಾರ್ಬಲ್ ಫಿನಿಶ್, ಮಾರ್ಬಲ್ ಫಿನಿಶಿಂಗ್ ಇದೆ. ಇದು ಸಹ ಮಾರ್ಬಲ್ ಫಿನಿಶಿಂಗ್ ಇದೆ. ಟೋಟಲ್ ನಿಮಗೆ ಇಟಾಲಿಯನ್ ಮಾರ್ಬಲ್ ಕಂಪ್ಯಾರಿಸನ್ಸ್ ಬರುತ್ತೆ ಸರ್. ಇದು ಬ್ಲಾಕ್ ಮಾರ್ಬಲ್ ಇದೆ, ಡಾರ್ಕ್ ಫಿನಿಶ್ ಇದೆ. ಇದು ಡಾರ್ಕ್ ಅಲ್ಲಿ ಬ್ಲೂ ಶೇಡ್ ಇದೆ. ಇದು ಲೈಟ್ ಗ್ರೇ ಫಿನಿಶಿಂಗ್ ಅಲ್ಲಿ ಇದೆ ಸರ್. ಇದು ಗ್ರೇ ನೋಡಿ. ಇದು ಸಹ ಬ್ಲಾಕ್ ಫಿನಿಶಿಂಗ್ ಅಲ್ಲಿ ಇದೆ. ಇದೊಂದು ಸ್ವಲ್ಪ ಆಕ್ಚುಲ್ ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ತರ ಬರುತ್ತೆ ಸರ್ ನಿಮಗೆ. ಇದು ತೋರಿಸಿ ನೋಡಿ ಇಲ್ಲಿ. ಹೌದಲ್ಲ ಸರ್, ಇದು ಸಖತ್ತಾಗಿದೆ. ಇದೆಲ್ಲ ಮೈಲ್ಡ್ ಕಲರ್ಸ್ ಸರ್, ತುಂಬಾ ಇದೆ. ಇನ್ನು ಕಲರ್ಸ್ ತುಂಬಾ ಇದೆ. ಸೊ ನಾವು ಸೆಲೆಕ್ಷನ್ ಮಾಡಿ ಕಲರ್ಸ್ ಕೊಟ್ಟಿದ್ದೀವಿ, ಯಾಕಂದ್ರೆ ತುಂಬಾ ಗಜಿಬಿಜಿ ಕಲರ್ಸ್ ಹಾಕಿದ್ರು ನಮಗೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಅಷ್ಟೇ ಸರ್, ಈ ಬ್ಲೂ ಕಲರ್ ತುಂಬಾ ಲಕ್ಸುರಿ ಕಾಣಿಸುತ್ತೆ ಸರ್. ಹೌದು ಸರ್. ಬ್ಯಾಕ್ ಸೈಡ್ ಗೆ ಕಾಟ್ ಬ್ಯಾಕ್ ಸೈಡ್ ಅಲ್ಲಿ ಫೈರ್ ಇಂಡ್ಸ್ ಯೂಸ್ ಮಾಡ್ಕೊಂಡ್ರೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಸರ್. ಸಖತ್ತಾಗಿದೆ, ಒಂಥರ ಗ್ಯಾಲಕ್ಸಿ. ಅದೇ ನಿಮಗೆ ಮೆಟಲ್ ಹಾಕಿದ್ಮೇಲೆ ಟಚ್ ಮಾಡಿ ಫೀಲ್ ಮಾಡಿದ್ರೆ ಗೊತ್ತಾಗಲ್ಲ, ಓ ಇದು ಶೀಟ್ ಏನ್ ಹಾಕಿದ್ದಾರೆ ಅಂತ ಹೇಳಿ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ ಸರ್. ವಾಲ್ ಪೇಪರ್, ಟೈಲ್ಸ್ ಫಿನಿಶ್ ಬಂದ್ಬಿಡುತ್ತೆ ಇದು ನಮಗೆ. ಇದು ಒಂದು ಪಿಂಕ್ ಕಾಂಬಿನೇಷನ್ ಇದೆ ಸರ್. ಈಗ ಚೆನ್ನಾಗಿದೆ ಸರ್ ಇದು. ಮತ್ತೆ ಗ್ರೇ ಶೇಡ್ ಸರ್ ಇದೆ. ಇದು ಗ್ರೇ ಇನ್ನು ತುಂಬಾ ಇದೆ ಸರ್. ಇನ್ನೊಂದು ಆಫೀಸ್ ಹೊಸದಾಗಿ ಶಿಫ್ಟ್ ಮಾಡ್ತಿರೋದ್ರಿಂದ ಕೆಲವೊಂದು ಪ್ಯಾಟರ್ನ್ಸ್ ಡಿಸ್ಪ್ಲೇ ಇನ್ನೂ ಇಟ್ಟಿಲ್ಲ. ಸೊ ಇನ್ನು ಕೊಡ್ತೀವಿ ಸರ್. 30 ಡಿಸೈನ್ಸ್ ಪ್ರೆಸೆಂಟ್ ನಮ್ಮ ಹತ್ರ ಅವೈಲೇಬಲ್ ಇದೆ. 30 ಡಿಸೈನ್ಸ್. ಇದು ಅಷ್ಟೇ ಡಾರ್ಕ್ ಶೇಡ್ಸ್ ಅಲ್ಲಿ ಬ್ಲಾಕ್ ಇದೆ ನೋಡಿ, ಬ್ಲಾಕ್ ವಿತ್ ಗೋಲ್ಡನ್ ಲೈನ್ಸ್ ಇದೆ. ಬ್ಲಾಕ್ ವಿತ್ ಗೋಲ್ಡನ್ ಅಲ್ವಾ? ಬ್ಲಾಕ್ ವಿತ್ ಗೋಲ್ಡನ್ ಇದೆ. ಇವುಗಳ ಸೈಜ್ ಏನಿರುತ್ತೆ ಸರ್? ಇದೆ ಸರ್ ಇದೆಲ್ಲ ನಿಮಗೆ 4 ಅಡಿಗೆ 10 ಅಡಿ ಬರುತ್ತೆ ಸರ್. 4 10. ಹೌದು, 4 ಫೀಟ್ ಬೈ 10 ಫೀಟ್ ಇರುತ್ತೆ ಒಂದು ಶೀಟ್ ನಿಮಗೆ. ಅಂದ್ರೆ ನಮ್ಮ ಎಂಟೈರ್ ಗೋಡೆನೇ ಕವರ್ ಆಗ್ಬಿಡುತ್ತೆ ಸರ್. ಥಿಕ್ನೆಸ್ ಏನು ಕೊಡ್ತೀರಾ ಸರ್? ಥಿಕ್ನೆಸ್ 2.8 mm ಬರುತ್ತೆ. 2.8 mm ಥಿಕ್ನೆಸ್ ಬರುತ್ತೆ. ಮತ್ತೆ ಕಟಿಂಗ್ ಮೇಂಟೆನ್ಸ್ ಎಲ್ಲ ತುಂಬಾ ಈಸಿ ಇರುತ್ತೆ ಸರ್. ಸೊ ನಮ್ಮ ಕತ್ರಿಲೆ ಕಟ್ ಮಾಡ್ಕೊಂಡು ಆಕ್ಚುಯಲ್ ಸೈಜ್ ಕಟ್ ಮಾಡ್ಕೊಂಡ್ಬಿಟ್ಟು ಸೊ ಸ್ಟಿಕ್ಕರ್ ಅಂತ ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡ್ಬಿಡ್ಬೋದು, ಹಚ್ಕೋಬಹುದು. ಆಮೇಲೆ ಇನ್ನೊಂದು ಗಮ್ಮನ್ನ ಹಚ್ಚಬಹುದು ಅಂತ ಹೇಳ್ತೀರಲ್ಲ ಸರ್, 100% ಈಗ ನಾವು ಬೇರೆ ಯಾವ ಗಮ್ ಯೂಸ್ ಮಾಡೋಗುತ್ತೆ ಇಲ್ಲ? ಗಮ್ ನೆಸೆಸಿಟಿ ಇಲ್ಲ ಸರ್, ಬೇಕಾಗಿಲ್ಲ ಸರ್. ಈಗ ಏನಾಗುತ್ತೆ, ನಾವು ಪ್ರಿಫರಬಲಿ ಪೇಂಟ್ ಆಗಿರೋ ವಾಲ್ ಆಗಿರ್ಬೋದು ಇಲ್ಲ ಪಟ್ಟಿ ಆಗಿರೋ ವಾಲ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಬಹುದು. ಈಗ ಕೆಲವರು ಏನ್ ಮಾಡ್ತಾರೆ, ಜಸ್ಟ್ ಟೆಂಪ್ರರಿ ಆಫೀಸಸ್ ಏನೊಂದು ಕಮರ್ಷಿಯಲ್ ಆಫೀಸಸ್ ಮಾಡ್ತಿರ್ಬೇಕಾದ್ರೆ ಈ ಡೈರೆಕ್ಟ್ ಆಗಿ ಪ್ಲೇವುಡ್ ಮೇಲೆ ಆಗಿರ್ಬೋದು ಇಲ್ಲ ಆಲೋ ಬ್ಲಾಕ್ಸ್ ವಾಲ್ ಕಟ್ಬಿಟ್ಟು ಸೊ ಅದ್ರ ಮೇಲೆ ಡೈರೆಕ್ಟ್ ಅಪ್ಲೈ ಮಾಡಕ್ ನೋಡ್ತಿರ್ತಾರೆ. ಸೊ ಅಂತ ಟೈಮಲ್ಲಿ ಒಂದು ಸ್ವಲ್ಪ ಗಮ್ ಅಡೆಸಿವ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡ್ರೆ ಲೈಫ್ ಜಾಸ್ತಿ ಆಗುತ್ತೆ ಸರ್. ಆ ಟೈಮಲ್ಲಿ ಮಾತ್ರ. ಓಕೆ, ಅದು ಬಿಟ್ಬಿಟ್ರೆ ನಾರ್ಮಲ್ ಆಗಿ ಜನರಲ್ ಯೂಸ್ ಮಾಡೋರಿಗೆ ಸಾಕು ಅಂತೀರಾ? ತೊಂದರೆ ಇಲ್ಲ ಸರ್. ಓಕೆ ಸರ್, ಇದೈತಿ UV ಮಾರ್ಬಲ್ ಶೀಟ್. ಹೌದು ಸರ್. ಇದ ನಂತರ ನೀವು ಒಂದು ಹಾರ್ಡ್ ಮಾರ್ಬಲ್ ಶೀಟ್ ಹೇಳಿದೆ ಅಲ್ವಾ? ಸೊ 3 mm ಮಾರ್ಬಲ್ ಶೀಟ್ ನಾವು ಪ್ರೆಸೆಂಟ್ಲಿ ವಾಲ್ಗೆಲ್ಲ ಅಪ್ಲೈ ಮಾಡ್ತಿದ್ದೀವಿ. ಸೊ ಇದರಲ್ಲಿ ನಮ್ಮ ಹತ್ರ 30+ ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. 30 to 50 ಡಿಸೈನ್ಸ್ ಅವೈಲೇಬಲ್ ಇದೆ. 30 to 50? ಹೌದು ಸರ್. ಇಲ್ಲಿ ನೋಡಬಹುದು ಮಿಲ್ಕಿ ವೈಟ್ ಇದೆ, ಇದು ಆಲ್ಮಂಡ್ ವೈಟ್, ಮತ್ತೆ ನ್ಯಾಚುರಲ್ ಟೀ ಕುಡ್ ಅಲ್ಲಿ ಚಾಕ್ಲೇಟ್ ವುಡ್ ಇದೆ, ಮೌಂಟೇನ್ ಕಾಫಿ ಕ್ರೀಮ್ ವೈಟ್ ಇದೆ, ಮತ್ತೆ ವರ್ಷಿಯನ್ ಬ್ಲೂ ಕಲರ್ ಇದೆ, ಇಟಾಲಿಯನ್ ವೈಟ್ ಇದೆ. ಇದಂತೂ ತುಂಬಾ ಫಾಸ್ಟ್ ಮೂವಿಂಗ್ ಕಲರ್ ಸರ್ ಇದು. ಇದನ್ನ ಹೌದು, ಡಿನರ್ ಇದಂತ ಹೇಳಿ ಫೈರ್ ಡಾರ್ಕ್ ರೆಡ್ ಅಂತ ಹೇಳಿ ತುಂಬಾ ಫಾಸ್ಟ್ ಇದೆ. ಮತ್ತೆ ಇದು ಪೇಲ್ ಪಿಂಕ್ ವೈಟ್ ಇದೆ. ಇದೆಲ್ಲ ಬೆಡ್ರೂಮ್ಸ್ಗೆಲ್ಲ ತುಂಬಾ ಲಕ್ಸುರಿಯಾಗಿ ಓಡುತ್ತೆ ಸರ್. ಚೆನ್ನಾಗಿರುತ್ತಲ್ವಾ ಸರ್? ಇದು ಫಾರೆಸ್ಟ್ ಗೋಲ್ಡ್ ಇದೆ, ಇದು ಮತ್ತೆ ನಿಮಗೆ ಮಡ್ ಮಿಲ್ಕ್ ಇವೆ ಇದೆ, ಕ್ರಾಸ್ ಡೈಮಂಡ್. ಇದೆಲ್ಲ ಹಾಲ್ಸ್ ಅಲ್ಲಿ ಬೆಡ್ರೂಮ್ಸ್ ಅಲ್ಲಿ ತುಂಬಾ ಲಕ್ಸುರಿಯಾಗಿ ಕಾಣಿಸುತ್ತೆ ಜನರಲ್ ಆಗಿ. ಹೌದು. ಸೊ ನಮ್ಮ ಹತ್ರ ಏನ್ ಕಲರ್ಸ್ ತೋರಿಸ್ತಿದೀವಿ, ನೀವು 1-2 ವಾಲ್ಗೆ ಹಾಕುವಂತ ಕಲರ್ಸ್ ನಾವು ತೋರಿಸ್ತಿಲ್ಲ ಸರ್. ಕಂಪ್ಲೀಟ್ ಮನೆಗೆ ಹಾಕೊಂಡ್ರು ಸಹ ನಿಮ್ಗೆ ಎಲ್ಲೂ ನಿಮ್ಗೆ ರಿಜಿಸ್ಟ್ರೇಷನ್ ಆಗಲ್ಲ, ನಿಮ್ಗೆ ಬೋರ್ ಅನ್ನೋದು ಹೊಡೆಯಲ್ಲ ನಿಮ್ಗೆ. ಸೊ ಆ ತರ ಡಿಸೆಂಟ್ ಕಲರ್ ನ ಕೊಟ್ಟಿದೀವಿ ಸರ್ ನಾವು. ಮತ್ತೆ ಓಷನ್ ಬ್ಲೂ ಇದೆ, ಕ್ಲೌಡ್ ಬ್ರೌನ್ ಇದೆ, ಆಕ್ಸಿ ಗ್ರೀನ್ ಇದೆ, ಡ್ಯೂನ್ ಆರೆಂಜ್ ವೈಟ್, ಸ್ಟೋನ್ ಗ್ರೀನ್ ಇದೆ, ಎಮರಾಲ್ಡ್ ಗ್ರೀನ್ ಇದೆ. ಮತ್ತೆ ಇದು ವುಡನ್ ಕಲರ್ ಅಲ್ಲ, ಸ್ವಲ್ಪ ಡಾರ್ಕ್ ವುಡ್ ರೋಸ್ ವುಡ್ ಕಲರ್ ಇದೆ. ರೋಸ್ ವುಡ್ ಕಲರ್ ಇದೆ. ಇನ್ನು ಈ ಕಡೆ ಇದೆ ಸರ್. ಇದು ಚೆನ್ನಾಗಿದೆ ಸರ್. ಇದು ರೋಸ್ ವುಡ್ ಕಲರ್ ಡೆಫಿನೆಟ್ಲಿ ಬಳಸಬಹುದು ನೀವು. ಅಂಡ್ ತುಂಬಾ ಜನ ಅನ್ಕೋಬಹುದು ಏನು ಗುರು ತುಂಬಾ ಹೆವಿ ಅನ್ಸುತ್ತಾ? ಇಲ್ಲ ವೀಕ್ಷಕರು, ಇದೆಲ್ಲ ಮಾರ್ಬಲ್ ಶೀಟ್ಸ್ ಸರ್. ಡೈರೆಕ್ಟ್ ಆಗಿ ನೀವು ಪ್ಲಾಸ್ಟಿಂಗ್ ಆದ್ಮೇಲೆ ಪಟ್ಟಿ ಪೇಂಟ್ ನೆಸೆಸಿಟಿ ಇಲ್ಲ ಸರ್. ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡ್ಕೊಬಹುದು. ಪ್ಲಾಸ್ಟಿಂಗ್ ಮೇಲೆ ಹಾಕೊಂಡ್ಬಿಡ್ಬೋದು. ಪ್ಲಾಸ್ಟಿಂಗ್ ಮೇಲೆ ಹಾಕೊಂಬಹುದು ಸರ್. ಇನ್ನೆಷ್ಟು ಆಪ್ಷನ್ ಇದೆ ತೋರಿಸಿ ಹಂಗೆ? ಇದೆಲ್ಲ ನೋಡಬಹುದು ಸರ್. ಇದೆಲ್ಲ ಮಾರ್ಬಲ್ ಶೀಟ್ಸ್ ಸರ್. ಇವೆಲ್ಲ ಎಂಬೋಸ್ಡ್ ಡಿಸೈನ್ಸ್ ಅಲ್ಲ ಸರ್? ಇದೆಲ್ಲ ಚಾರ್ಕೋಲ್ ಪ್ಯಾನಲ್ಸ್ ಸರ್. ಇದು ನೋಡಬಹುದು ನೀವು, ಬ್ಲೂ ಪ್ಯಾಟರ್ನ್ ಡಿಜಿಟಲ್ ಶೀಟ್ ಎಷ್ಟು ಲಕ್ಸುರಿ ಆಗಿದೆ. ಮತ್ತೆ ಇದು ಅಷ್ಟೇ ಸರ್. ಇದೆಲ್ಲ ತುಂಬಾ ಪ್ರೀಮಿಯಂ ಕಲೆಕ್ಷನ್ಸ್ ಇದೆ ಸರ್. ಪ್ರೀಮಿಯಂ ಸರ್, ಚೆನ್ನಾಗಿದೆ ಸರ್. ಇವೆಲ್ಲ ಟಿವಿ ನೋಡಿ ಕಾಂಬಿನೇಷನ್ ಮಾಡ್ಕೊಂಡ್ಬಿಟ್ಟು. ಹೌದು ಸರ್. ಸಕ್ಕದ ಟಿವಿ ನೋಡ್ಗೆ ಫೈರ್ಸ್ ಅಲ್ಲಿ ಕಾಟ್ ಬ್ಯಾಕ್ ಸೈಡ್ ಹಾಕೊಂಡು ತುಂಬಾ ಲಕ್ಸುರಿ ಕಾಣಿಸುತ್ತೆ. ಮತ್ತೆ ಇದನ್ನ ನೋಡಬಹುದು ಸರ್, ರೋಸ್ ವುಡ್ ಅಲ್ಲ ಸ್ವಲ್ಪ ಡಾರ್ಕ್, ಸ್ವಲ್ಪ ಡಾರ್ಕ್ ಇದೆ ಅಲ್ವಾ? ಅದರಲ್ಲಿ ಸ್ವಲ್ಪ ಲೈಟ್ ಶೇಡ್ ಅನ್ನು ತಗೊಂಡ್ಬಂದಿದೆ. ಇದರಲ್ಲಿ ಲೈಟ್ ಶೇಡ್. ಹೌದು. ಇದು ನೋಡಿ ಸರ್, ತುಂಬಾ ಲಕ್ಸುರಿ ಕಲರ್ ಸರ್, ತುಂಬಾ ಫಾಸ್ಟ್ ಮೂವಿಂಗ್ ಕಲರ್ ಸರ್. ಚೆನ್ನಾಗಿದೆ ಸರ್. ಇದು ಒಂದು ಹೈಲೈಟ್ ವಾಲ್ಗೆ ಹಾಕಕ್ಕೆ ಇನ್ನೇನು ಬೇಕು ಸರ್? ಈ ತರ ಇದ್ರೆ ಸಾಕು. ಮತ್ತೆ ರಬ್ಬರ್ ವುಡ್ ಅಲ್ಲಿ ಇದೆ. ಕೆಲವರಿಗೆಲ್ಲ ಡಾರ್ಕ್ ವುಡ್ ಇಷ್ಟ ಆಗಲ್ಲ, ಲೈಟ್ ಕೀಶಲ್ ಕೇಳ್ತಾರೆ. ಸೊ ಅದಕ್ಕೆ ರಬ್ಬರ್ ವುಡ್ ಅಲ್ಲಿ ಸಹ ಒಂದು ಕಲರ್ನ ಕೊಟ್ಟಿದ್ದೀವಿ ಸರ್. ನಿಮ್ಗೆ ಆಗ್ಲೇ ಹೇಳಿದೆ ಅಲ್ವಾ, ಫೈರ್ ಡಾರ್ಕ್ ರೆಡ್ ಅಂತ ಹೇಳಿ. ಇದು ಫೈರ್ಸ್ ಅಲ್ಲಿ ತುಂಬಾ ಮೂವಿಂಗ್ ಇದೆ ಸರ್. ಇದು ಈ ಕಾಂಬಿನೇಷನ್ ರಾಫ್ಟರ್ಸ್ ಹಾಕೊಂಡು ಲೈಟಿಂಗ್ಸ್ ನ ಕೊಟ್ಟರೆ ಪ್ರೊಫೈಲ್ ಲೈಟಿಂಗ್ಸ್ ತುಂಬಾ ಲಕ್ಸುರಿ ಕಾಣಿಸುತ್ತೆ. ಇದು ಫ್ಲೂಟೆಡ್ ಶೀಟ್ ಸರ್. ಇದು ಫ್ಲೂಟೆಡ್ ಶೀಟ್ ಅಲ್ವಾ? ಆಗ್ಲೇ ಫ್ಲೂಟೆಡ್ ಬ್ಲಾಕ್ ಅಲ್ಲಿ ನಾವು ಟಿವಿ ಮಾಡಿ ತೋರಿಸಿದ್ವಲ್ವಾ, ಇದು ಗೋಲ್ಡನ್ ಶೇಡ್ ಅಲ್ಲಿ ಫ್ಲೂಟೆಡ್ ಇದೆ. ಇದು ಅದೇ ಪ್ಯಾಟರ್ನ್ ಅಲ್ಲಿ ನಿಮಗೆ ಗ್ಲಾಸಿ ಫಿನಿಶಿಂಗ್ ಇದೆ ಸರ್. ಓಕೆ ಓಕೆ ಓಕೆ. ಇದು ಗ್ರೇ ಡಾರ್ಕ್, ಇದು ಲೈಟ್ ಗ್ರೇ, ಡಾರ್ಕ್ ಗ್ರೇ ಸರ್. ಇದು ಡಾರ್ಕ್ ಗ್ರೇ ವಿತ್ ಗೋಲ್ಡನ್ ಲೈನ್ಸ್ ನಿಮಗೆ ಚೆನ್ನಾಗಿದೆ ಇದು. ಸೊ ಮತ್ತೆ ಸರ್, ಫಸ್ಟ್ ಟೈಮ್ ಇನ್ ಕರ್ನಾಟಕ ನಾವು ನಿಮ್ಗೆ ರೆಗ್ಯುಲರ್ ಸಿಗೋದೆಲ್ಲ ಬಂದು 4 ಫೀಟ್ ಬೈ 8 ಫೀಟ್ ಮಾರ್ಬಲ್ ಶೀಟ್ ಸಿಗುತ್ತೆ. ಸೊ ನಮ್ಮ ಹತ್ರ 10 ಪ್ಯಾಟರ್ನ್ಸ್ ಇಂಟ್ರೊಡ್ಯೂಸ್ ಮಾಡಿದೀವಿ ಸರ್. 4 ಕಡೆಗೆ 9.5 ಅಡಿ ಉದ್ದ ಬರುತ್ತೆ ಸರ್. 4 ಕಡೆಗೆ 9.5 ಅಡಿ? ಹೌದು, 4 ಕಡೆಗೆ 9.5 ಅಡಿ ಉದ್ದ ಬರುತ್ತೆ. ಪ್ಯಾಟರ್ನ್ ಕೊಡ್ತೀರಾ ಇದರಲ್ಲಿ? 10 ಪ್ಯಾಟರ್ನ್ ಕೊಡ್ತೀವಿ ಸರ್. ಇಲ್ಲಿ ಯಾವ್ದಾದ್ರು ಕ್ಲೈಂಟ್ ನನಗೆ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ, ಒಂದು 56 ಶೀಟ್ಸ್ ಬೇಕು ಅಂತ ಹೇಳಿದ್ರೆ, ಸೊ ಟೈಮ್ ಪೀರಿಯಡ್ ಆರ್ಡರ್ ಕೊಟ್ಟರೆ ಕಸ್ಟಮೈಸ್ ಸೈಜ್ ಸಹ ಮಾಡ್ಕೊಡ್ತೀವಿ ಸರ್. ಅಪ್ ಟು 12 ಫೀಟ್ ಕಸ್ಟಮೈಸ್ ಸೈಜ್ ಮಾಡ್ಕೊಡ್ತೀವಿ. ಜೊತೆ ಸೆಂಟರ್ ಪಾರ್ಟ್ ಜೊತೆ ನಾವು ಆ ಕಡೆ ರಾಫ್ಟರ್ ಕೂಡ ತೋರಿಸಿದೀವಿ ಸರ್. ನೀವು ತೋರಿಸಿ ಸರ್. ರಾಫ್ಟರ್ಸ್ ಅಲ್ಲಿ ಫಸ್ಟ್ ಆಪ್ಷನ್ ನಾವು ಆಗ್ಲೇ ತೋರಿಸಿಲ್ಲ. ಸೊ
ಇದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಚಾರ್ಕೋಲ್ ಪ್ಯಾನಲ್ಸ್ ಅಂತ ಹೇಳಿ ಸರ್. ಚಾರ್ಕೋಲ್ಸ್ ಅಲ್ಲಿ ಪ್ರೆಸೆಂಟ್ ನಮ್ಮ ಹತ್ರ ಅವೈಲೇಬಲ್ 300+ ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. ಚಾರ್ಕೋಲ್ಸ್ ಅಲ್ಲಿ 300+ ಡಿಸೈನ್ಸ್ ಇದೆ. ಇದು ನೋಡಬಹುದು ಪೇಸ್ಟಲ್ ಕಲರ್ಸ್ ಇದೆ. ಇಲ್ಲ ಚಾರ್ಕೋಲ್ ಅಲ್ಲಿ ಫ್ಲೂಟೆಡ್ ಪ್ಯಾಟರ್ನ್ ಇದೆ. ಚಾರ್ಕೋಲ್ ಅಲ್ಲಿ ಫ್ಲೂಟೆಡ್ ಆಪ್ಷನ್ಸ್. ಓಕೆ, ಇದು ಇದೆಲ್ಲ ಬಂದು ಹಾಲೋ ಡಿಸೈನ್ಸ್ ಸರ್. ನಿಮಗೆ ಇದು ರೌಂಡ್ ಶೇಪ್ಸ್ ಇದೆ, ಸೆಂಟ್ರಲ್ ಇದೆ ಅಲ್ವಾ ನಿಮಗೆ, ಇದೆಲ್ಲ ರೌಂಡ್ ಶೇಪ್ ಅಲ್ಲಿ ಕೊಟ್ಟಿದೆ. ಓಕೆ ಓಕೆ, ಇವುಗಳಲ್ಲಿ ಏನು ರೇಟ್ ಆಗುತ್ತೆ ಸರ್ ಇದು? ಸರ್ ಇದೆಲ್ಲ ನಿಮ್ಗೆ ಅಪ್ ಟು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ 650 ಇಂದ ಅಪ್ ಟು 2000 ವರೆಗೂ ಇದೆ ಸರ್. 2000 ಓಕೆ, ನಾನು ನಿಮ್ಗೆ ಇದು ಕೇಳೋದು ಮರ್ತೋಗ್ಬಿಟ್ಟೆ ಸರ್. ಇದ್ರ ರೇಟ್ ಏನು ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಇದು ಮಾರ್ಬಲ್ ಶೀಟ್ ನಿಮಗೆ ಸೆಲ್ಫ್ ಅಡೆಸಿವ್ ಸ್ಟಿಕ್ಕರ್ ಬಂದ್ಬಿಟ್ಟು 999 ಆಗುತ್ತೆ ಸರ್. 1000 ರೂಪೀಸ್ ಒಂದು ಶೀಟ್ ಆಗುತ್ತೆ. 1000 ರೂಪಾಯಿ. ಹೌದು, ನಿಮ್ಗೆ ಔಟ್ಸೈಡ್ ಮಾರ್ಕೆಟ್ ಇನ್ನೂ ಕಡಿಮೆಗೂ ಸಿಗುತ್ತೆ, ಬಟ್ ಕ್ವಾಲಿಟಿ ಮೆಟೀರಿಯಲ್ ನಮ್ಮ ಹತ್ರ ನಾವು ಮಾಡಿದ್ರೆ ಒಂದೇ ಪ್ರೈಸ್ ಅಲ್ಲಿ 1000 ರೂಪೀಸ್ ಒಂದು ಶೀಟ್ ಕೊಡ್ತಾ ಇದೀವಿ ಸರ್. ಇದು UV ಮಾರ್ಬಲ್ ಸರ್. ಮಾರ್ಬಲ್ ಶೀಟ್ ನಿಮಗೆ ಕಂಪ್ಲೀಟ್ 3 mm ಥಿಕ್ನೆಸ್ ಶೀಟ್ 1750 ಇಂದ ಸ್ಟಾರ್ಟಿಂಗ್ ಇದೆ. 1750 ಇಂದ ಅಪ್ ಟು ನಿಮಗೆ 2700 ರೂಪೀಸ್ ವರೆಗೂ ಹೋಗುತ್ತೆ. ಇದು ಚಾರ್ಕೋಲ್ ಪ್ಯಾನಲ್ಸ್ ಸರ್, ರೌಂಡ್ ಶೇಪ್ ಆಗಿರ್ಬೋದು ಮತ್ತು ಸ್ಕ್ವೇರ್ ಪ್ಯಾಟರ್ನ್ಸ್. ಇದು ಸಹ ತುಂಬಾ ಲಕ್ಸುರಿ ಆಗಿ ನೀವು ಯಾವುದೇ ಮೆಟಲ್ ಕಾಂಬಿನೇಷನ್ ಮಾಡ್ಕೊಂಡು ತುಂಬಾ ಪ್ಯಾಟರ್ನ್ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇವೆಲ್ಲ ಜಸ್ಟ್ 600 ಇಂದ ಸ್ಟಾರ್ಟ್ ಅಲ್ವಾ ಸರ್ ಇದು? ಮತ್ತೆ ಕೆಲವೊಂದು ಏನ್ ಮಾಡ್ತಾರೆ ಸರ್, ಕ್ಯಾಟಲಾಗ್ಸ್ ನ ತೋರಿಸ್ತಾರೆ, ಅಲ್ಲಿ ಏನಾಗುತ್ತೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವ್ದು ತುಂಬಾ ಡಿಸೈನ್ಸ್ ಇರುತ್ತೆ ಅಂತ ಹೇಳಿ. ಸೊ ನಾವೇನ್ ಮಾಡಿದೀವಿ ಸರ್, ಕೆಲವೊಂದು ಡಿಸೈನ್ಸ್ ನಾವೇ ಚೂಸ್ ಮಾಡಿ ಸೊ ಅದ್ರ ಮೇಲೆ ನಾವು ಪ್ಯಾಟರ್ನ್ಸ್ ನಮ್ಮ ಮೆಟೀರಿಯಲ್ ಯಾವ್ದು ಮ್ಯಾಚ್ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ ಮೆಟೀರಿಯಲ್ ಮಾತ್ರ ಡಿಸ್ಪ್ಲೇ ಕೊಟ್ಟಿದ್ದೀವಿ. ಸೊ ನೀವು ಇಲ್ಲಿ ಬಂದಾಗ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗಲ್ಲ ಸರ್. ಈಗ ಒಂದು ಯಾವ್ದು ಮಾರ್ಬಲ್ ಶೀಟ್ ಚೂಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಅದೇ ಮಾರ್ಬಲ್ ಶೀಟ್ಸ್ ಅಲ್ಲಿ ರಾಫ್ಟರ್ಸ್ ಆಗಿರ್ಬೋದು ಇಲ್ಲ PVC ಪ್ಯಾನಲ್ಸ್ ಆಗಿರ್ಬೋದು ಆಪ್ಷನ್ ಸಿಕ್ಬಿಡುತ್ತೆ ನಿಮ್ಗೆ. ಇದು ನೋಡಬಹುದು ಸರ್, ಲೈಕ್ ಒಂದು 3D ಡಿಸೈನ್ ತರ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಚಾರ್ಕೋಲ್ ಅಲ್ಲೇ ಸರ್ ಇದು. ಇದು ನಾವು ಆ ಕಡೆ ಒಂದೊಂದು ಅಥವಾ 2 ಪೀಸ್ ಹಾಕ್ಬಿಟ್ಟು ಕಾಂಬಿನೇಷನ್ ಮಾಡ್ಕೊಂಡು 2 ಪೀಸ್ ಕೊಟ್ಟು ತುಂಬಾ ಲಕ್ಸುರಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಇದೇನು ಸರ್ ಇದು? ಸರ್ ಇದು ಬಂದು ಸೇಮ್ ಸರ್, ಇದು ಪ್ರೀಮಿಯಂ ಸೆಗ್ಮೆಂಟ್. ಟಿವಿ ಯೂನಿಟ್ಸ್ ಬ್ಯಾಕ್ ಸೈಡ್ ಯೂಸ್ ಮಾಡ್ಕೊಬಹುದು. ಟಿವಿ ಯೂನಿಟ್ಸ್ ಮತ್ತೆ ಫೈರ್ ಸರ್ವಿಸ್ ಮಾಡ್ಕೊಂಡು ತುಂಬಾ ಲಕ್ಸುರಿ ಶೀಟ್ ಇದೆ. ಆಕ್ಚುಲಿ ಮಾರ್ಬಲ್ ಶೀಟ್ ಇಲ್ಲ ಸರ್, ಮಾರ್ಬಲ್ ಶೀಟ್ PVC ಶೀಟ್ ಸರ್. PVC ಶೀಟ್ ಎಂಬೋಸ್ಡ್ ಇದೆ ಅಲ್ವಾ? ಎಂಬೋಸ್ಡ್ ಇದೆ. ಇದಕ್ಕೆ ಬ್ಯಾಕ್ ಸೈಡ್ ಪ್ಲೇವುಡ್ ಬೇಕಾಗುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಪ್ಲೇವುಡ್ ನ ಕೊಡಬೇಕು. ಇದು ಎಷ್ಟಾಗುತ್ತೆ ಸರ್? ಸರ್ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 70 ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. ಎಷ್ಟಿದೆ ಸರ್? 70 ಡಿಸೈನ್ ಅವೈಲೇಬಲ್ ಇದೆ. 70 ಡಿಸೈನ್? ಹೌದು. ಈ ಒಂದು ಪ್ಯಾಟರ್ನ್ ಇದೆ ಅಲ್ವಾ ಸರ್, ಇದೇ ಒಂದು ಪ್ಯಾಟರ್ನ್ ಅಲ್ಲಿ ನಿಮಗೆ ಈ ಡಿಸೈನ್ ಓಕೆ ನಿಮ್ಗೆ ಕಲರ್ ಇಷ್ಟ ಆಗಿಲ್ಲ ಅಂದ್ರೆ ಒಂದು ಡಿಸೈನ್ ನಿಮಗೆ 7 ಕಲರ್ ಸಿಗುತ್ತೆ ಸರ್. ವಾವ್. ಇವುಗಳೆಲ್ಲ ಕ್ಯಾಟಲಾಗ್ ಅಲ್ಲಿ ರೇಟ್ ಎಷ್ಟಾಗುತ್ತೆ ಸರ್? ಇದೆಲ್ಲ ಪ್ರೈಸ್ ನಿಮ್ಗೆ ಬಂದು ಅಪ್ ಟು 10,000 ವರೆಗೂ ಬರುತ್ತೆ ಸರ್. 10,000 ಇದರ ಎಂಬೋಸಿಂಗ್ ಇದೆ ನೋಡಿ, ಇದೇನು ಡಿಸೈನ್ ಇದೆ ಇದೆಲ್ಲ ಫೀಲ್ ಮಾಡಬಹುದು ನೀವು. ಲೈಕ್ ನ್ಯಾಚುರಲ್ ಸ್ಟೋನ್ ತರ ಏನು ಕಾರ್ವಿಂಗ್ ಮಾಡಿರೋ ತರ ಇದರಲ್ಲಿ MDF ಅಲ್ಲಿ ಮಾಡ್ಸೋಕೆ ತುಂಬಾ ಪ್ರೈಸ್ ಆಗುತ್ತೆ. MDF ಅಲ್ಲಿ ಮಾಡಿಸಿ ಮತ್ತೆ ಡಿಕೋ ಮಾಡಿಸಬೇಕು, ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ನೀವು ಈ ಶೀಟ್ ನ ತಗೊಂಡು ಡೈರೆಕ್ಟ್ ಆಗಿ ಪ್ಲೇವುಡ್ ಮೇಲೆ ಹಾಕಿದ್ರೆ ಮೇಂಟೆನೆನ್ಸ್ ಫೀಸ್ ಇರುತ್ತೆ, ಕೆಲಸ ಬೇಗ ಆಗುತ್ತೆ. ಇದೆಲ್ಲ ವಾಟರ್ ಪ್ರೂಫ್ ಸರ್? ಕಂಪ್ಲೀಟ್ ವಾಟರ್ ಪ್ರೂಫ್ ಇದೆ, ನೀರು ಬಿದ್ರೆ ಏನು ತೊಂದರೆ ಇಲ್ಲ ಸರ್. ಓಕೆ. ಮತ್ತೆ ಈ ಪ್ಯಾಟರ್ನ್ಸ್ ಅಲ್ಲಿ ಇದೆ. ಇದು ಡಾರ್ಕ್ ಪ್ಯಾಟರ್ನ್ ಇದೆ. ಡಾರ್ಕ್ ಪ್ಯಾಟರ್ನ್ ಇದೆ. ಗ್ರೀನ್ ಅನ್ಕೊಂತೀನಲ್ವಾ ಸರ್? ಗ್ರೀನ್ ಸರ್, ಡಾರ್ಕ್ ಗ್ರೀನ್ ಇದೆ ಅದು. ಓಕೆ, ನೈಸ್. ಮತ್ತೆ ಫ್ಲೂಟೆಡ್ ಪ್ಯಾಟರ್ನ್ಸ್ ಸರ್. ಸೊ ಹೊಸದಾಗಿ ಫ್ಲೂಟೆಡ್ ಪ್ಯಾಟರ್ನ್ಸ್ ಅಲ್ಲಿ ಒಂದು 15 ಕಲರ್ಸ್ ನ ಆಡ್ ಮಾಡಿದೀವಿ. ಇದೆಲ್ಲ ಕಂಪ್ಲೀಟ್ಲಿ ಗೋಲ್ಡನ್ ಲೈನ್ ಫ್ಲೂಟೆಡ್ ಪ್ಯಾಟರ್ನ್ ಸರ್. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಸರ್. ಸೈಜ್ ಏನು ಕೊಡ್ತೀರಾ ಸರ್? 1 ಅಡಿಗೆ 10 ಅಡಿ ಬರುತ್ತೆ. ಇದು ಅಲ್ಲಿ ನೋಡಿದ್ವಲ್ಲ ಅದರಲ್ಲಿ ಇನ್ನೊಂದು ಡಿಸೈನ್ ಅದೇ ಕಾಂಬಿನೇಷನ್ ಸರ್. ಇದು ಅಂದ್ರೆ ಇದು ನಾವು ಒಂದು ಆಸ್ ಅ ಫೈರ್ ತರ ರೆಡಿ ಮಾಡಬಹುದು ಸರ್. ಸೊ ಅಕ್ಕಪಕ್ಕ ರಾಫ್ಟರ್ಸ್ ನ ಹಾಕೊಂಡು ಸೆಂಟ್ರಲ್ಲಿ ಈ ಶೀಟ್ ನ ಹಾಕಿ ಒಂದು ಮಿರರ್ ಹಾಕಿರ್ಬೋದು, ಯಾವ್ದೋ ಒಂದು ಬುದ್ಧ ಸ್ಟ್ಯಾಚು ಇಲ್ಲ ಗಣೇಶದು ಸಮಥಿಂಗ್ ಏನಾದ್ರು ಒಂದು ಲೆಡ್ಜ್ ನ ಕೊಟ್ಟು ಇಟ್ಟಾಗ ತುಂಬಾ ಲಕ್ಸುರಿ ಕಾಣಿಸುತ್ತೆ. ಲಕ್ಸುರಿ ಆಗಿರುತ್ತೆ ಬಿಡಿ ಸರ್ ಇದು. ನೋಡಿ ವೀಕ್ಷಕರೇ, ಅಂಡ್ ಇದ್ರ ಹಿಂದ್ಗಡೆ ಇನ್ನೂ ಸಖತ್ತಾಗಿರೋ ಡಿಸೈನ್ ಇದೆ, ತೋರಿಸ್ತೀನಿ ನಾನು ನಿಮಗೆ. ಇವೆಲ್ಲ ಪೇಸ್ಟಲ್ ಕಲರ್. ಇದೆಲ್ಲ ಪೇಸ್ಟಲ್ ಕಲರ್ಸ್ ಸರ್. ಈ ಕಾಂಬಿನೇಷನ್ ಆಲ್ಮೋಸ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್. ನಮ್ಮ ಹತ್ರ ಒನ್ ಸ್ಟಾಪ್ ಅಲ್ಲಿ ನಿಮಗೆ ಎಲ್ಲ ಶೀಲ್ ಮೀಟರ್ ನ ಸೆಲೆಕ್ಷನ್ ಮಾಡ್ಕೊಬಹುದು. ಸೊ ಈಗ ಸೀಲಿಂಗ್ ಅಲ್ಲಿ ಸಹ ನಾವು ಇದೇ ಮೀಟರ್ ನ ಕೊಟ್ಟಿದ್ದೀವಿ ಸರ್. ಸೀಲಿಂಗ್ ಹಾಕ್ಬೋದು? ಹೌದು. ಅಂದ್ರೆ ನಮಗೆ ಫಾಲ್ ಸೀಲಿಂಗ್ ಬೇಕಾಗಿಲ್ಲ. ಫಾಲ್ ಸೀಲಿಂಗ್ ಬೇಕಿಲ್ಲ ಸರ್. ನೀವು ಫಾಲ್ ಸೀಲಿಂಗ್ ಮಾಡಿದ್ರೆ ಪೇಂಟ್ ಎಲ್ಲ ಮಾಡಬೇಕಾಗುತ್ತೆ ಅಲ್ವಾ? ಸೊ ಈ ಮೆಟಲ್ ನ ಹಾಕೊಂಡ್ರೆ ನಿಮಗೆ ಅಪ್ ಟು ನಿಮಗೆ 30-40 ಇಯರ್ಸ್ ಜೀರೋ ಮೇಂಟೆನೆನ್ಸ್ ಇರುತ್ತೆ. 30-40 ಇಯರ್ಸ್ ಜೀರೋ ಮೇಂಟೆನೆನ್ಸ್ ಇರುತ್ತೆ ಸರ್. ಏನ್ ಹೇಳ್ತಿದ್ದೀರಾ ಸರ್ ನೀವು? ಈಗ ನಾವು ಹಂಗಾದ್ರೆ ಒಂದು ಜಿಪ್ಸಮ್ ಪ್ಲಾಸ್ಟಿಂಗ್ ಪಾಲಿಸಿಂಗ್ ಮಾಡಿದ್ರೆ ಒಂದು 15 ವರ್ಷ ಬಂದ್ರೆ ದೊಡ್ಡದು. ಖಂಡಿತ ಸರ್. 15 ವರ್ಷ ಬರಲ್ಲ, 10 ಇಯರ್ಸ್ ಅನ್ಕೊಳ್ಳೋಣ. ಇದು 40 ವರ್ಷ ಬರುತ್ತೆ ನಮಗೆ. ಖಂಡಿತ ಬರುತ್ತೆ ಸರ್. ಇದು PVC ಮೆಟೀರಿಯಲ್ ಸರ್. ನೀವು ಯಾವುದೇ ವಾಲಿಗೆ ಆಗಿರ್ಬೋದು, ಸೀಲಿಂಗ್ ಆಗಿರ್ಬೋದು, ಒಂದ್ಸಲಿ ಹಾಕಿ ಅದ್ರ ಪಡಗನ್ನ ಬಿಟ್ಮೇಲೆ ಸೊ ನೀವು ರಿಮೂವ್ ಮಾಡೋವರೆಗೂ ಶೀಟ್ ನಿಮ್ಗೆ ಏನೂ ಆಗಲ್ಲ. ತೊಂದರೆ ಇಲ್ಲ ಅಂತೀರಾ? ಇಲ್ಲ ಸರ್. ಇದೆಲ್ಲ ಸರ್ ಅದ್ರದ್ದು ಪ್ಯಾಟರ್ನ್. ಇದೆಲ್ಲ ಚಾರ್ಕೋಲ್ ಪ್ಯಾನಲ್ಸ್ ಸರ್. ನಿಮ್ಗೆ ಅಲ್ಲಿ ಚಾರ್ಕೋಲ್ ಆಗ್ಲೇ ತೋರಿಸ್ತೆ ಅಲ್ವಾ? ಅದೆಲ್ಲ ಕಾಂಬಿನೇಷನ್ಸ್ ಡಿಸೈನ್ಸ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಇನ್ನು ಎಕ್ಸ್ಟ್ರಾ ಡಿಸೈನ್ಸ್ ಬೇಕು ಅಂದಾಗ ನಾವು ಇದರಲ್ಲಿ ಕ್ಯಾಟಲಾಗ್ ಅಲ್ಲಿ ತೋರಿಸಿ ಸೆಲೆಕ್ಷನ್ ಮಾಡಿಸ್ತೀವಿ ಸರ್. ಸೊ ನಿಮ್ಮ ಹತ್ರ ಅದು ಬಿಟ್ಟು ಕ್ಯಾಟಲಾಗ್ ಬೇರೆ ಎಕ್ಸ್ಟ್ರಾ ಇದೆ? ತುಂಬಾ ಇದೆ ಸರ್. ಓಕೆ ಸರ್. ಇಲ್ಲಿ ನಿಮ್ಮ ಹಿಂದ್ಗಡೆ ಒಂದು ರಿಸೆಪ್ಷನ್ ಬ್ಯಾಕ್ ಸೈಡ್ ಒಂದು ಮಾರ್ಬಲ್ ಶೀಟ್ ನ ಕೊಟ್ಟಿದ್ದೀವಿ. ಏನೇನು ಹಾಕಿದ್ದೀರಾ ಸರ್? ಇದು ಗ್ಲಾಸಿ ಮಾರ್ಬಲ್ ಶೀಟ್. ಸೊ ಗ್ಲಾಸಿ ಮಾರ್ಬಲ್ ಶೀಟ್ ನಿಮಗೆ ಟೆಕ್ಸ್ಚರಿಂಗ್ ಬರುತ್ತೆ ಸರ್. ಇದು ಮಾರ್ಬಲ್ ಶೀಟ್ ಇದೆ. ಸೈಡ್ ಅಲ್ಲಿ WPC ಪ್ಯಾನಲ್ಸ್ ನ ಕೊಟ್ಟಿದ್ದೀವಿ ಸರ್. ಸೊ ಎರಡು ಕಾಂಬಿನೇಷನ್ ರಿಸೆಪ್ಷನ್ ಯೂನಿಟ್ ನ ಕ್ರಿಯೇಟ್ ಮಾಡಿದ್ದೀವಿ. ಸ್ವಲ್ಪ ಆರ್ಟಿಫಿಷಿಯಲ್ ಗ್ಲಾಸ್ ಹಾಕ್ಬಿಟ್ಟು ಫಿನಿಶಿಂಗ್ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಸರ್ ಇಲ್ಲೊಂಚೂರು ಗ್ಲಾಸಸ್ ಇದೆ. ಪ್ಲಸ್ ಮೊಸಾಯಿಕ್ ಗ್ಲಾಸಸ್ ಅವೈಲೇಬಲ್ ಇದೆ ಸರ್. ಏನಿದು ಮೊಸಾಯಿಕ್ ಗ್ಲಾಸ್? ಮೊಸಾಯಿಕ್ ಗ್ಲಾಸಸ್ ನಿಮಗೆ ಫೈರ್ಸ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಸೆಲ್ಫ್ ಅಡೆಸಿವ್ ಆಗಿರುತ್ತೆ. ಸೊ ಜಸ್ಟ್ ಗಮ್ಮಿಂಗ್ ನ ರಿಮೂವ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡ್ಕೊಬಹುದು ಸರ್. ಸೊ ಇದರಲ್ಲಿ 7 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಇದು ಪ್ರೈಸ್ ಬಂದು 250 ರೂಪೀಸ್ ಸ್ಟಾರ್ಟಿಂಗ್ ಇದೆ. ಒಂದು ಪೀಸ್ 250 ಇದು? ಹೌದು ಸರ್. ಒಳ್ಳೆ ಪ್ರೈಸ್ ಸರ್ ಇದು. ಈಗ ನೋಡ್ಬೋದು ಸರ್, ಅಲ್ಲಿ ನೀವು ಫೈರ್ ಕ್ರಿಯೇಟ್ ಮಾಡಿದೀವಲ್ವಾ? ಸೊ ಅದೇ ತರ ಈ ಪ್ಯಾನಲ್ ಇಟ್ಟು ತೋರಿಸ್ತೀನಿ ನೋಡಿ. ಸೊ ಈಗ ಎರಡು ಕಡೆ ರಾಫ್ಟರ್ ನ ಹಾಕಿರ್ತಾರೆ. ಸೊ ಈ ಶೀಟ್ ಬೇಡ ಅಂದಾಗ ಈ ತರ ಗ್ಲಾಸಸ್ ನ ಯೂಸ್ ಮಾಡ್ಕೊಬಹುದು. ಓ, ಆ ಶೀಟ್ ಬದಲು ಗ್ಲಾಸ್ ಹಾಕ್ತಾ ಹೋಗೋದು. ಈ ತರ ಗ್ಲಾಸಸ್ ನ ಯೂಸ್ ಮಾಡ್ಕೊಂಡು ಸೊ ಪಕ್ಕದಲ್ಲಿ ಡಾರ್ಕ್ ಶೇಡ್ಸ್ ಅಲ್ಲಿ ನಾವು ಪ್ಯಾನಲ್ಸ್ ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಲಕ್ಸುರಿ ಆಗಿ ಕಾಣಿಸುತ್ತೆ ಸರ್. ಒಳ್ಳೆ ಇರುತ್ತೆ ಸರ್ ಇದು. ಇದರಲ್ಲಿ ಗೋಲ್ಡನ್, ಕಾಪರ್ ಎಲ್ಲ ಆಪ್ಷನ್ ಇದೆ ನಿಮಗೆ ಸರ್.
ಸೊ ನೋಡಿ ವೀಕ್ಷಕರೇ, ನಿಮಗೆ ಗೋಲ್ಡನ್ ಬೇಕಾದ್ರೆ ಗೋಲ್ಡನ್ನು, ಕಾಪರ್ ಬೇಕಾದ್ರೆ ಕಾಪರು, ವೈಟ್ ಬೇಕಾದ್ರೆ ವೈಟು, ಅಂದ್ರೆ ಪ್ಯೂರ್ ಮಿರರು ಇದೆ ನಿಮ್ಮ ಹತ್ರ. ಪ್ಯೂರ್ ಮಿರರ್ ಸಿಗುತ್ತೆ ಸೂಪರ್ ಸೂಪರ್ ಸರ್. ನೆಕ್ಸ್ಟ್ ಮತ್ತೆ 3D ವಾಲ್ ಪ್ಯಾನಲ್ಸ್ ಮಾತ್ರ ಅವೈಲೇಬಲ್ ಇದೆ ಸರ್. ಇದೆಲ್ಲ 3D ವಾಲ್ ಪ್ಯಾನಲ್ಸ್ 2 ಫೀಟ್ ಬೈ 4 ಫೀಟ್ ಸೈಜ್ ಅಲ್ಲಿ ಬರುತ್ತೆ. ಸೆಲ್ಫ್ ಸ್ಟಿಕ್ಕಿಂಗ್ ಸರ್, 2x4. 2x4 ಗಮ್ಮಿಂಗ್ ಸಹ ಇದರಲ್ಲೇ ಇರುತ್ತೆ. ಜಸ್ಟ್ ಪೀಲ್ ಅಂಡ್ ಪೇಸ್ಟ್ ಮಾಡಬಹುದು. ಎಲ್ಲಿಗೆ ಹಾಕೋಬಹುದು ಇದನ್ನ ನಾವು? ಸೇಮ್ ಸರ್, ಸೀಲಿಂಗ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಮತ್ತೆ ಕಾಟ್ ಬ್ಯಾಕ್ ಸೈಡ್ ವಾಲ್ಗೆ, ಬೆಡ್ರೂಮ್ಸ್ ಅಲ್ಲಿ ಹೈಲೈಟೆಡ್ ವಾಲ್ಗೆ, ಇಲ್ಲ ಲಿವಿಂಗ್ ಅಲ್ಲಿ ಹೈಲೈಟೆಡ್ ವಾಲ್ಗೆ ಯೂಸ್ ಮಾಡ್ಕೊಬಹುದು. ಇದೆಲ್ಲ ಯೂಸ್ ಮಾಡಬಹುದು. ಇದು ಏನು ಸರ್ ಇದು? ಇದು ಚಾರ್ಕೋಲ್ ಪ್ಯಾನಲ್ಸ್ ಸರ್. ಇವೆಲ್ಲ ನೀವು ಇದು ಕ್ಯಾಟಲಾಗ್ ಇಟ್ಟಿರೋದಲ್ಲ? ಇದೆಲ್ಲ ಚಾರ್ಕೋಲ್ ಅಲ್ಲಿ ನಿಮಗೆ 1 ಫೀಟ್ ಬೈ 8 ಫೀಟ್ ಚಾರ್ಕೋಲ್ ಬರುತ್ತೆ ಸರ್. ಆಗ್ಲೇ ತೋರಿಸಿದ 6 ಇಂಚಸ್ ಬರ್ತಿತ್ತು. ಸರಿ, ಇದೆಲ್ಲ 1 ಫೀಟ್ ಚಾರ್ಕೋಲ್ ಇದೆ ಸರ್. ಸೀಲಿಂಗ್ ಅಲ್ಲಿ ನಾವು ನೋಡಿದ್ವಲ್ವಾ, ಸೊ ಹಾಗೆ ನೋಡಿದ್ದು ಗೋಲ್ಡನ್ ಫ್ಲೂಟೆಡ್ ಪ್ಯಾನಲ್ಸ್ ನ ನೋಡಿದ್ವಿ. ಅಂದ್ರೆ ಅದು ನಿಮಗೆ ಗ್ರೂ ಬಂದು ಚಿಕ್ಕದಿರುತ್ತೆ. ಸೊ ಈ ಮೆಟೀರಿಯಲ್ ನಿಮಗೆ 4 ಇಂಚ್ ಗ್ರೂ ಬರುತ್ತೆ ಸರ್. ಇಲ್ಲೇ ನೀವು ಎಕ್ಸ್ಟೀರಿಯರ್ ಸೀಲಿಂಗ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಇದು ಬಂದು ನಿಮಗೆ ಸ್ಮಾಲ್ ಗ್ರೂ ಬರುತ್ತೆ. ಇದು ಬಂದು ಬಿಗ್ ಗ್ರೂ ಇದೆ ಸರ್. ಇದನ್ನ ಎಕ್ಸ್ಟೀರಿಯರ್ ಸೀಲಿಂಗ್ ಅಲ್ಲಿ ಆಗಿರ್ಬೋದು, ಪಾರ್ಕಿಂಗ್ ಸೀಲಿಂಗ್ ಅಲ್ಲಿ, ಲಿವಿಂಗ್ ಅಲ್ಲಿ ಹಾಕಿದ್ರೆ ತುಂಬಾ ಲಕ್ಸುರಿ ಕಾಣಿಸುತ್ತೆ. ಮಳೆ ಎಲ್ಲ ಬಂತು ಆದ್ರೆ ಏನು ತೊಂದರೆ ಇಲ್ಲ ಸರ್. ಈಗ ಸೋಫಿಟ್ ಪ್ಯಾನಲ್ಸ್ ಓಕ್ಸ್ ಎಲ್ಲ ಯೂಸ್ ಮಾಡ್ತಾರಲ್ವಾ, ಸೊ ಓಕ್ಸ್ ಎಲ್ಲ ಬಜೆಟ್ ಜಾಸ್ತಿ ಆಗುತ್ತೆ ಅನ್ನೋ ಈ ಒಂದು ಕಾನ್ಸೆಪ್ಟ್ ಮೆಟಲ್ ಯೂಸ್ ಮಾಡ್ಕೊಬಹುದು. ಸೊ ಇದು ಸಹ ನಿಮ್ಗೆ ಅರೌಂಡ್ 600 rupees ಅಲ್ಲಿ ಮೆಟಲ್ ಬರುತ್ತೆ ಸರ್. 600 ಒಂದ್ ಅಡಿಗೆ 10 ಅಡಿ ಬರುತ್ತೆ. ವಿತ್ ಗೋಲ್ಡನ್ ಲೈನ್ಸ್ ಕ್ವಾಲಿಟಿ ಮೆಟಲ್ ನ ಕೊಡ್ತೀವಿ ಸರ್. ಕ್ವಾಲಿಟಿ ಮೆಟೀರಿಯಲ್ ಕೊಡ್ತೀರಾ? ಇದನ್ನ ನಾವು ಫಿಕ್ಸ್ ಮಾಡೋದು ಹೇಗೆ? ನೀವು ಮೇಲೆ ಹಾಕಿದಿರಲ್ಲ, ಹೌದು, ಹೆಂಗ್ ಹಾಕಿದಿರಾ ಇದನ್ನ? ಸರ್ ಇದಕ್ಕೆ ಕ್ಲಾಂಪ್ ನ ಕೊಡ್ತೀವಿ ಸರ್. SS ಕ್ಲಾಂಪ್ ಬರುತ್ತೆ. ಕ್ಲಾಂಪ್ ನ ಇನ್ಸರ್ಟ್ ಮಾಡಿ ಡೈರೆಕ್ಟ್ ಆಗಿ ಸ್ಕ್ರೂ ಮಾಡ್ಕೋಬಹುದು ನೀವು. ಓಕೆ, ಇಲ್ಲ ನಾವು ಗಮ್ ಹಾಕ್ತಿವಿ ಅಂದ್ರೆ ಡೈರೆಕ್ಟ್ ಗಮ್ ಸಹ ಹಾಕೋಬಹುದು. ಎರಡು ಆಪ್ಷನ್ ಇದೆ, ಹಾಕೋಬಹುದು. ಅಂದ್ರೆ ರಿಮೂವ್ ಮಾಡೋದಿದ್ರೆ ಕ್ಲಾಂಪ್, ಪರ್ಮನೆಂಟ್ ಆದ್ರೆ ಗಮ್ ಸರ್. 3D ವಾಲ್ ಪ್ಯಾನಲ್ಸ್ ಅಪ್ರಾಕ್ಸಿಮೇಟ್ ಅಂದ್ರೆ ಒಂದು 200 ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. 3D ವಾಲ್ ಪ್ಯಾನಲ್ಸ್ ಅಲ್ಲಿ ಜಾಸ್ತಿ ಎಲ್ಲಿ ಯೂಸ್ ಆಗುತ್ತೆ ಇದು? ಇದು ಸೀಲಿಂಗ್ ಅಲ್ಲಿ ಯೂಸ್ ಆಗುತ್ತೆ ಸರ್. ಸೀಲಿಂಗ್ ಫೈರ್ಸ್ ಅಲ್ಲಿ ಮತ್ತೆ ಡೂಪ್ಲೆಕ್ಸ್ ಮನೆಗಳಲ್ಲಿ ಈ ಡಬಲ್ ಹೈಟ್ ವಾಲ್ ಇರುತ್ತಲ್ವ ಸರ್, ಸೊ ಡಬಲ್ ಹೈಟ್ ವಾಲ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ಇದು ಜಾಸ್ತಿ ಯೂಸ್ ಆಗುತ್ತೆ. ಸೀಲಿಂಗ್ ಅಲ್ಲಿ ವಿತ್ PVC ಜೊತೆ ಮರ್ಜ್ ಮಾಡಿ ಹಾಕೊಂಡು ತುಂಬಾ ಲಕ್ಸುರಿ ಕಾಣಿಸುತ್ತೆ ಸರ್. 2x2 ಅಲ್ವಾ ಸರ್ ಇದು? 2x2 ಸರ್. ನೋಡಿ ಇದರಲ್ಲಿ 200+ ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. ಎಷ್ಟಾಗುತ್ತೆ ಸರ್ ಇದು ಕಾಸ್ಟ್? ಸರ್ ಸ್ಟಾರ್ಟಿಂಗ್ ನಿಮಗೆ 150 rupees ಇಂದ ಅಪ್ ಟು 550 ವರೆಗೂ ಇದೆ ಸರ್. 150 ಇಂದ 550 ವರೆಗೂ ಇದೆ. ಇದ್ರದ್ದು ಬೆಲೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು 600 rupees ಆಗುತ್ತೆ. ಬನ್ನಿ ಪ್ರೀಮಿಯಂ ಸೆಗ್ಮೆಂಟ್ ಹೋಗ್ಬಿಡೋಣ. ಸೊ ಇವಾಗ ಸರ್ ಇಲ್ಲೇ ನೋಡ್ತಾ ಇದ್ದೇವೆ, ಇದು ಮತ್ತೆ 3D ವಾಲ್ ಪ್ಯಾನಲ್ಸ್ ಸರ್. ಸೊ ಇದೆಲ್ಲ 3D ವಾಲ್ ಪ್ಯಾನಲ್ಸ್ ಇದೆ. ಓಕೆ ಓಕೆ. ಸೊ ಇದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಬರೋದು ಅಕ್ರಲಿಕ್ ಶೀಟ್ ಸರ್. ಮಿರರ್ ಆರ್ಟ್ ಅಕ್ರಲಿಕ್ ಶೀಟ್ ಅಂತ ಹೇಳಿ ಸರ್. ಬುಕ್ ಮ್ಯಾಚ್ ಆಗುತ್ತೆ ಅಂದ್ರಲ್ಲ, ಅದೇ ತಾನೇ ಇದೆ ಆಕ್ಚುಲಿ. ವಾಹ್, ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಗೋಲ್ಡನ್ ಪ್ಯಾಟರ್ನ್ಸ್ ಅಲ್ಲಿ ಇದೆ ನೋಡಿ. ಎರಡು ಆಪ್ಷನ್ ಇದೆ. ಇದು ಗೋಲ್ಡನ್ ಪ್ಯಾಟರ್ನ್, ಅಬ್ಸ್ಟ್ರಾಕ್ಟ್ ಫಿನಿಶ್ ಬರುತ್ತೆ ಇದು. ನೋಡಿ ಇಲ್ಲಿ ಇವುಗಳ ಸೈಜ್ ಏನು ಸರ್ ಇದು? ಸರ್ ಇದು 2 ಫೀಟ್ ಬೈ 8 ಫೀಟ್ ಬರುತ್ತೆ ಸರ್. 2 ಫೀಟ್ 2 ಅಡಿಗೆ 8 ಅಡಿ ಬರುತ್ತೆ. ಎಷ್ಟು ಡಿಸೈನ್ ಕೊಡ್ತೀರಾ ಇದರಲ್ಲಿ? ಸರ್ ಇದರಲ್ಲಿ 30 ಡಿಸೈನ್ಸ್ ಅವೈಲೇಬಲ್ ಇದೆ. ದಿಸ್ ಇಸ್ ಒನ್ ಆಫ್ ದ ಪ್ರೀಮಿಯಂ ಸೆಕ್ಷನ್ ಅಲ್ಲ ಸರ್ ಇದು? ಸೊ ಇವುಗಳ ರೇಟ್ ಏನಾಗುತ್ತೆ? 7,000 ಇಂದ ಅಪ್ ಟು ನಿಮಗೆ 20,000 ವರೆಗೂ ಇದೆ ಸರ್ ಒಂದು ಶೀಟ್. ಓಕೆ, ಅದೇ ಇದು ನೋಡಬಹುದು ಸರ್. ಇದೆಲ್ಲ ನಿಮಗೆ ಸೊ ಮೆಟಾಲಿಕ್ ಡಿಸೈನ್ಸ್ ಮಾಡಿಸ್ಬೇಕಂದ್ರೆ PU ಮಾಡಿದ್ರು ನಿಮಗೆ ಇಷ್ಟು ಡಿಸೈನ್ ಗ್ಲಾಸಿನೆಸ್ ಬರಲ್ಲ, ಅಚೀವ್ ಮಾಡೋಕ್ಕಾಗಲ್ಲ. ಹೌದು ಹೌದು, ಈ ಡಿಸೈನ್ ಅಚೀವ್ ಮಾಡೋಕ್ಕಾಗಲ್ಲ. ಬಟ್ ಇದು ನೋಡಿ ಸರ್, ಇದು ಲೈಟ್ ಪಾಸಿಂಗ್ ಶೀಟ್ ಸರ್. ಇದು ಟ್ರಾನ್ಸ್ಪರೆಂಟ್ ಶೀಟ್ ಅಂತ ಹೇಳ್ತೀವಲ್ಲ, ಇದ್ರ ಬ್ಯಾಕ್ ಸೈಡ್ ಲೈಟ್ ನ ಕೊಟ್ಟಾಗಿದೆ, ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ. ಆಲ್ಬಸ್ಟರ್ ಶೀಟ್ ತರ, ಆಲ್ಬಸ್ಟರ್ ಶೀಟ್ ತರ ಬರುತ್ತೆ ನಮಗೆ. ಬಟ್ ಪರವಾಗಿಲ್ಲ, ಬೆಸ್ಟ್ ದೊಡ್ಡದು ಸಿಗುತ್ತಲ್ಲ. ಪೂಜಾ ರೂಮ್ ಅಲ್ಲಿ ಸೀಲಿಂಗ್ ಅಲ್ಲೆಲ್ಲ ಯೂಸ್ ಮಾಡ್ಕೊಬಹುದು ಸರ್. ಇದು ಒಂದು ಪೇಸ್ಟಲ್ ಗ್ರೀನ್ ಕಲರ್ ಇದೆ ನೋಡಿ ಸರ್, ತುಂಬಾ ಲಕ್ಸುರಿ ಆಗಿದೆ ಸರ್ ಇದು. ಹೌದು, ವಾವ್, ನೋಡಿ ಇದು ಎಲ್ಲ ಎಂಬೋಸ್ಡ್ ಅಲ್ವಾ ಸರ್ ಇದು? ಇದೆಲ್ಲ ಟಿವಿ ಯೂನಿಟ್ಸ್ ಅಲ್ಲಿ ಮತ್ತೆ ಹೈಲೈಟೆಡ್ ವಾಲ್ಸ್ ಯೂಸ್ ಮಾಡಿದ್ರೆ ತುಂಬಾ ಲಕ್ಸುರಿ ಆಗಿ ಕಾಣಿಸುತ್ತೆ. ಇದು ಫ್ಲವರ್ ಪ್ಯಾಟರ್ನ್ ಇದೆ ಸರ್. ಏನಿದು ಫ್ಲವರ್ ಪ್ಯಾಟರ್ನ್? ಇದು ಸಹ ನಿಮಗೆ ಮಾರ್ಬಲ್ ಶೀಟ್ ಅಲ್ಲೇ ನೀವು ಲೈಟ್ ನ ಬ್ಯಾಕ್ ಸೈಡ್ ನ ಕೊಟ್ಟಾಗ ಈ ಫ್ಲವರ್ ಪ್ಯಾಟರ್ನ್ ಏನಿದೆ ಅಲ್ವಾ, ಇದು ನಿಮ್ಗೆ ಇದು ಮಾತ್ರ ಶಾಡೋ ಔಟ್ ಸೈಡ್ ಕಾಣಿಸುತ್ತೆ ಸರ್. ಇದು ಬಟ್ಟೆನ ಹೆಂಗೆ ಕ್ಲಾತ್ ತರ ಇದೆ? ಕ್ಲಾತ್ ತರ ಇಲ್ಲ ಸರ್, ಜಸ್ಟ್ ಅದು ನಿಮಗೆ PVC ಅಲ್ಲಿ ಫ್ಯಾಬ್ರಿಕ್ ಆ ತರ ಬಂದಿದೆ. ಫೀಲ್ ಚೆನ್ನಾಗಿದೆ ಸರ್ ಇದು. ಹೌದು ಹೌದು, ಕ್ಲಾತ್ ಫೀಲ್ ಆದಂಗೆ ಆಗ್ತಾ ಇದೆ. ಈ ಡಿಸೈನ್ ಫ್ಲವರ್ ಡಿಸೈನ್ ಮಾತ್ರ ನಿಮಗೆ ಎಂಬೋಸ್ ಆಗಿ ಅಲಾಬಾಸ್ಟರ್ ಶೀಟ್ ತರ ಔಟ್ ಸೈಡ್ ಕಾಣಿಸುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ, ಲೈಟ್ ಕೊಟ್ಟರೆ ಚೆನ್ನಾಗಿರುತ್ತೆ. ಹೌದು ಹೌದು ಸರ್. ಓಕೆ ನೋಡಿ, ಓ ಇದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ ನಿಮ್ಮ ಹತ್ರ. ಇದೆಲ್ಲ PVC ಪ್ಯಾನಲ್ಸ್ ಸರ್. ಮತ್ತೆ ಇದು ಬಂದು HDMR ಬೋರ್ಡ್ ಅಲ್ಲಿ ಡಿಸೈನ್ ಆಗಿದೆ ಸರ್. ಇದು HDMR ಬೋರ್ಡ್ ಅಲ್ಲಿ CNC ಕಟಿಂಗ್ ಮಾಡಿ, CNC ಕಟ್ ಮಾಡಿ ವಿತ್ ಡ್ಯೂಕೋ ಆಗಿದೆ. ಇದು ಮ್ಯಾಟ್ ಫಿನಿಶ್ ಡ್ಯೂಕೋ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್ ಇದು. ಈಗ ನೀವೇ ಮಾಡಿಸ್ಬೇಕು ಅಂದ್ರೆ ಟೈಮ್ ತಗೊಳುತ್ತೆ, ಟೈಮ್ ಸೇವ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಹತ್ರ ರೆಡಿ ಮೆಟೀರಿಯಲ್ ಸಿಗುತ್ತೆ, ಅಂದ್ರೆ ಕಸ್ಟಮರ್ ಆರ್ಡರ್ ಮೇಲೆ ಮಾಡ್ಕೊಡ್ತೀವಿ. ಸೊ ಅವ್ರಿಗೆ ಯಾವ ಪ್ಯಾಟರ್ನ್ ಬೇಕೋ ಆ ಪ್ಯಾಟರ್ನ್ ನಾವು ಡಿಸೈನ್ ಮಾಡ್ಕೊಡ್ತೀವಿ. ಇಲ್ಲಿ ನೋಡಿ, ಪ್ಲಸ್ ಇದನ್ನ ಉಡ್ಕೊಂಡು ಹೋಗಕ್ಕಾಗಲ್ವಲ್ಲ? ಹೌದು ಸರ್, ವೈಟ್ ವಿತ್ ವುಡನ್ ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದೀವಿ ಇದನ್ನ. ಮತ್ತೆ ಇದು ವೈಟ್ ವಿತ್ ಗೋಲ್ಡನ್ ಮಿರರ್ ನ ಕೊಟ್ಟಿದ್ದೀವಿ. ಸೊ ಮಲ್ಟಿಪಲ್ ಆಪ್ಷನ್ ಇದೆ. ಇವೆಲ್ಲ ನಾವು ಕ್ಲೀನ್ ಎಲ್ಲ ಮಾಡ್ಕೋಬಹುದಲ್ವಾ ಸರ್? ಹಸಿ ಬಟ್ಟೆ ಮೇಂಟೆನೆನ್ಸ್ ಫ್ರೀ ಇದೆ ಸರ್. ಮೇಂಟೆನೆನ್ಸ್. ಸೊ ನಮ್ಮ ಹತ್ರ ಸಿಗೋ ಮೆಟೀರಿಯಲ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಮೆಟೀರಿಯಲ್ ಮೇಂಟೆನೆನ್ಸ್ ಫ್ರೀ ಮೆಟೀರಿಯಲ್ ಕೊಡ್ತೀವಿ. ಇದು ನೋಡಿ ವೀಕ್ಷಕ, ಇದು ತುಂಬಾ ಚೆನ್ನಾಗಿದೆ ಸರ್. ಇದು ವೆರಿ ನೈಸ್. ಈಗ ನಾವು ಇದನ್ನು ವಾರ್ಡ್ರೋಬ್ ಡೋರ್ಗಳಿಗೆ ಹಾಕೋಬಹುದಲ್ವಾ? ಹಾಕ್ಬೋದು ಸರ್, ತುಂಬಾ ಲಕ್ಸುರಿ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ ಇದು ಆ್ಯಕ್ಚುಲಿ. ನೋಡಿ ವೀಕ್ಷಕರು, ಇವನ್ನೆಲ್ಲ ವಾರ್ಡ್ರೋಬ್ ಡೋರ್ಗೆ ಹಾಕ್ಬಿಟ್ರೆ ಲುಕ್ಕೇ ಬೇರೆ ಇರುತ್ತೆ ಅಂತ ಹೇಳ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಬಟ್ ತುಂಬಾನೇ ಚೆನ್ನಾಗಿರುತ್ತೆ, ಗ್ಯಾರಂಟಿ ಯೂಸ್ ಮಾಡಿ. ಅದೇ ಸರ್, ಸನ್ಶೈನ್ ಇಂಟೀರಿಯರ್ಸ್ ಅಂದ್ರೆ ಒಂದು ಲೋ ಬಜೆಟ್ ಇಂದ ಹೈಯರ್ ವರ್ಗು ನೀವು ಯಾವ ತರ ಮೆಟೀರಿಯಲ್ ಬೇಕೋ ಚೂಸ್ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಬರೋ ಒಂದು ಕಿಚನ್ ಸೆಟಪ್ ನ ಮಾಡಿಟ್ಟಿದ್ದೀವಿ ಇಲ್ಲಿ. ಓಕೆ. ಸೊ ಕಿಚನ್ ಅಕ್ರಲಿಕ್ ನ ಯೂಸ್ ಮಾಡಿದ್ದೀವಿ. ಇದು ನೋಡಬಹುದು ಸರ್, WPC ಪ್ಯಾನಲ್ಸ್ ಇದೆ ಇಲ್ಲಿ. ಸೊ ನಾರ್ಮಲ್ ಆಗಿ ಗೇಟ್ ಗೆಲ್ಲ ಫೆಂಡರ್ ಮ್ಯಾಕ್ ಶೀಟ್, AC ಫೆಂಡರ್ ಯೂಸ್ ಮಾಡ್ತಾರೆ. ಇದು ಒಂದು ಫ್ಲಾಂಕ್ ಅಂತ, WPC ಫ್ಲಾಂಕ್ ಅಂತ ಹೇಳಿ ಸರ್. ಇದು ಸಹ ತುಂಬಾ ಹೆವಿ ಮೆಟೀರಿಯಲ್ ಇದೆ, ವೆದರ್ ಪ್ರೂಫ್ ಇದೆ. ಇದು ವೆದರ್ ಪ್ರೂಫ್ ಇದು? ಹೌದು, ವೆದರ್ ಪ್ರೂಫ್. ಅಂದ್ರೆ ಮಳೆ ಬಿಸಿಲು ಗಾಳಿ ಎಲ್ಲ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಕಂಪ್ಲೀಟ್ 10 years ವಾರಂಟಿ ಬರುತ್ತೆ ಇದಕ್ಕೆ.
ಗೆ 10 ವರ್ಷ ವಾರಂಟಿ ಇದೆ ಸರ್. 10 ವರ್ಷ ವಾರಂಟಿ 10 ವರ್ಷ ವಾರಂಟಿ ಇದೆ ಇದಕ್ಕೆ. ಪರವಾಗಿಲ್ಲ ರೀ. ಇದು ಎಷ್ಟು ದೊಡ್ಡದು ಬರುತ್ತೆ ಇದು? ಸರ್ ಇದು 6 ಇಂಚ್ ಅಗಲ ಬರುತ್ತೆ, 10 ಅಡಿ ಉದ್ದ ಬರುತ್ತೆ ಸರ್. ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? 1350 rupees ಒಂದು ಪ್ಯಾನಲ್ ಆಗುತ್ತೆ. ಒನ್ ಪೀಸ್ಗೆ. ಒಂದು ಪೀಸ್ಗೆ. ಬಟ್ ವಾಟರ್ ಪ್ರೂಫ್ ಅಲ್ವಾ? ಕಂಪ್ಲೀಟ್ ವಾಟರ್ ಪ್ರೂಫ್. 10 ವರ್ಷ ವಾರಂಟಿ ನೀವೇ ಕೊಡ್ತೀರಾ? ನೆಕ್ಸ್ಟ್ PU ಪ್ಯಾನಲ್ಸ್ ಇದೆ ಸರ್. PU ಸ್ಟೋನ್ ಪ್ಯಾನಲ್ಸ್ ಇದೆ, PU ಪಾರ್ಟಿಷನ್ ಪ್ಯಾನಲ್ಸ್ ಇದೆ. ಹಾ ಸಕ್ಕತ್ತಾಗಿದೆ. ಇದನ್ನ ಯಾವ ತರ ಕಾಂಬಿನೇಷನ್ ಮಾಡಿ ಎಲ್ಲ ಮಾಡಿದಿರಾ? ಈ ತರ ಮಾಡಿದೀವಿ ಸರ್. ನಮ್ಮ ಆಫೀಸಲ್ಲಿ ಸ್ಮಾಲ್ ಅಕ್ವೇರಿಯಂ ಹತ್ರ ಮಾಡಿದೀವಿ. ತೋರ್ಸೋಣ ಬನ್ನಿ ಸರ್. ತೋರ್ಸೋಣ ಇರ್ರಿ. ಆಮೇಲೆ ಇದೇನು ಕೆಳಗಡೆ ಇದೆ ಇದು? ಇದು ಪಾರ್ಟಿಷನ್ ಪ್ಯಾನಲ್ ಸರ್. PU ಮೆಟಲ್ ಅಲ್ಲಿ ಪಾರ್ಟಿಷನ್ ಪ್ಯಾನಲ್ಸ್ ಇದೆ. ಸೊ ಈ ಪಾರ್ಟಿಷನ್ ಪ್ಯಾನಲ್ಸ್ ಅಲ್ಲಿ ಸೆಂಟ್ರಲ್ಲಿ ಗೋಲ್ಡನ್ ಮಿರರ್ ನ ಕೊಟ್ಟಾಗ ತುಂಬಾ ಲಕ್ಸುರಿ ಕಾಣ್ತದೆ. ಲಕ್ಸುರಿ ಆಗಿರುತ್ತೆ. ಸರ್ ಮೆಟೀರಿಯಲ್ಸ್ ತುಂಬಾ ಇದೆ. ಪ್ಯಾಟರ್ನ್ ಕ್ರಿಯೇಟ್ ಮಾಡೋದು ಅವ್ರ ಮೇಲೆ ಬಿಟ್ಟಿರೋದು. ಅವ್ರವ್ರಿಗೆ ಬಿಟ್ಟಿರೋದು. ಎಷ್ಟಾದ್ರೂ ಕ್ರಿಯೇಟ್ ಅನ್ಲಿಮಿಟೆಡ್ ಕ್ರಿಯೇಟ್ ಮಾಡ್ಕೊಂಡು ಪ್ಲಸ್ ನೀವು ಐಡಿಯಾ ಕೊಡ್ತೀರಾ? ಖಂಡಿತ ಕೊಡ್ತೀವಿ ಅಲ್ವಾ? ಈ ಕಿಚನ್ ಹೇಳಿ. ಸರ್ ಕಿಚನ್ ನೋಡಬಹುದು. ಕಿಚನ್ ಡ್ಯಾಡ್ ಏರಿಯಾದಲ್ಲಿ ಸಹ ನಾವು ಒಂದು ಮಾರ್ಬಲ್ ಶೀಟ್ ನ ಕೊಟ್ಟಿದ್ದೀವಿ. ಇದು ನಿಮಗೆ ಇಟಲಿ ಮಾರ್ಬಲ್ ತರ ಕಾಣಿಸುತ್ತೆ, ಟೈಲ್ಸ್ ತರ ಕಾಣಿಸುತ್ತೆ. ಟೈಲ್ಸ್ ಎಲ್ಲ ಇದು. ಸೊ ನಮ್ದೇ ಮಾರ್ಬಲ್ ಶೀಟ್ ನ ಕೊಟ್ಟಿದ್ದೀವಿ ಸರ್. ಬಟ್ ಇಲ್ಲಿ ಹೀಟ್ ಬರುತ್ತಲ್ಲ ಸರ್? ಇಲ್ಲ, ನಿಮ್ಗೆ ಅಪ್ ಟು 200 ಡಿಗ್ರಿ ಸೆಲ್ಸಿಯಸ್ ವರೆಗೂ ನಿಮಗೆ ಶೀಟ್ ಮೆಲ್ಟ್ ಆಗಲ್ಲ. ತೊಂದರೆ ಇಲ್ವಾ? ತೊಂದರೆ ಆಗಿಲ್ಲ ಸರ್. ನಾವು ಟೈಲ್ಸ್ ಹಾಕಬೇಕಾಗಿಲ್ಲ ಹಂಗಾದ್ರೆ? ತೊಂದರೆ ಇಲ್ಲ ಸರ್, ಯೂಸ್ ಮಾಡ್ಕೊಬಹುದು. ಇಲ್ಲ ಟೈಲ್ಸ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಮನೆ ಕಟ್ತಾ ಇದ್ರೆ ಟೈಲ್ಸ್ ಹಾಕೊಬಹುದು. ಇಲ್ಲಿ ಏನ್ ಮಾಡ್ತಾರೆ ಒಂದು 10 years 15 years ಆಗಿರುತ್ತೆ ಮನೆನ ಕಟ್ಟಿ. ಸೊ ಹಳೆ ಟೈಲ್ಸ್ ಆಗಿರುತ್ತೆ, ಅಂತವ್ರಿಗೆ ಟೈಲ್ಸ್ ರಿಪ್ಲೇಸ್ ಮಾಡೋಕೆ ತುಂಬಾ ಟೈಮ್ ತಗೊಳುತ್ತೆ. ಅಂತವ್ರಿಗೆ ಇದನ್ನ ಯೂಸ್ ಮಾಡ್ಕೊಂಡಾಗ ಅವ್ರಿಗೆ ಲೈಫ್ ಬರುತ್ತೆ, ಬೆಟರ್ ಆಪ್ಷನ್ ಸೊಲ್ಯೂಷನ್ ಬರುತ್ತೆ ನಿಮ್ಗೆ. ಸೂಪರ್. ಆಮೇಲೆ ಇಲ್ಲಿ ಗ್ಲಾಸ್ ಹಾಕ್ಬಿಟ್ಟಿದ್ದೀರಾ? ಇದು ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಅದೆಲ್ಲ ಫಸ್ಟ್ ಚೇಂಜ್ ಮಾಡಿದ್ದೀವಿ. ಆಗಲೇ ನಿಮಗೆ ಪ್ಲೈನ್ ಶೀಟ್ ತೋರಿಸ್ತಾರಲ್ಲ ಸರ್, ನಿಮಗೆ ರೋಲಿಂಗ್ ಶೀಟ್ ತೋರಿಸ್ತಾ ಇಲ್ವಾ? ಪ್ಲೈನ್ ಶೀಟ್ ಹಾಕ್ತಾರೆ ನಿಮ್ಗೆ ಈ ತರ ಪೇಂಟ್ ತರ ಕಾಣಿಸುತ್ತೆ ನಿಮಗೆ. ಇದು ಹಾಕಿರೋದ ನೀವು? ಶೀಟ್ ಹಾಕಿರೋದು ನಾವು. ಇದು ಚೆನ್ನಾಗಿದೆ. ಅಂಡ್ ನಾವು ಇಲ್ಲೂ ಹಾಕೋಬಹುದಲ್ವಾ ಸರ್? ಹಾಕೋಬಹುದು ಸರ್. ಅಂದ್ರೆ ನೀವು ಫಾರ್ಮ್ ಶೀಟ್ ನ ಕೊಟ್ಟಾಗ ನಿಮ್ಗೆ ಅದು ಮೆಲ್ಟ್ ಆಗುತ್ತೆ. ಇದು ಮಾರ್ಬಲ್ ಶೀಟ್ ನ ಯೂಸ್ ಮಾಡ್ಕೊಬೇಕು. ಸೊ ಅಲ್ಲಿ ಬಂದು ನೀವು ವಾಲ್ಸ್ ರೆಗ್ಯುಲರ್ ವಾಲ್ಸ್ ಗೆಲ್ಲ ಶೀಟ್ ನ ಯೂಸ್ ಮಾಡ್ಕೊಂಡು ಪ್ಲೇನ್ ಶೀಟ್ ನೋಡಿ ನೀಟ್ ಆಗಿರುತ್ತೆ. ಹೌದು. ಓಕೆ, ಇದೇನು ಸರ್ ಬ್ರಿಕ್ಸ್? ಇದು ಬಂದು ಗ್ಲಾಸ್ ಬ್ರಿಕ್ಸ್ ಸರ್. ಪಾರ್ಟಿಷನ್ಸ್ಗೆ ಮತ್ತೆ ವೆಂಟಿಲೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡು. ಸೈಜ್ ಏನು ಕೊಡ್ತೀರಾ ಇದರಲ್ಲಿ? ಸರ್ ಸೈಜ್ ಬಂದು ನಿಮಗೆ 8 inches by 8 inches ಬರುತ್ತೆ. 8 inch ಗೆ 8 inch. ದಪ್ಪ ಏನು ಕೊಡ್ತೀರಾ ಸರ್? ದಪ್ಪ ಬಂದಿದ್ದು 40 mm ಬರುತ್ತೆ ಸರ್. 40 mm to 50 mm ವರೆಗೂ ಬರುತ್ತೆ. ಸೊ ಆಲ್ಮೋಸ್ಟ್ 2.5 ಇಂಚ್ ಬರುತ್ತೆ. ಹೌದು ಅಲ್ವಾ? ಸಖತ್ತಾಗಿದೆ. ಎಷ್ಟು ಪ್ಯಾಟರ್ನ್ ಕೊಡ್ತೀರಾ ಸರ್ ಇದರಲ್ಲಿ? ಇದರಲ್ಲಿ 7 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಸರ್. ಆಲ್ರೆಡಿ 7 ಪ್ಯಾಟರ್ನ್ಸ್ ಇದೆ. ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಇದನ್ನ ನಾವು? ಸರ್ ಈಗ ಎಕ್ಸ್ಟೀರಿಯರ್ ವಾಲ್ಸ್ ಅಲ್ಲಿ ವೆಂಟಿಲೇಷನ್ ಅಂದ್ರೆ ಬೆಳಕು ಕಡಿಮೆ ಬರುತ್ತಲ್ಲ ಮನೆ ಒಳಗಡೆಗೆ. ಸೊ ಅಂತ ಸ್ಪೇಸಸ್ ಅಲ್ಲಿ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಗಾಳಿ ಬರಲ್ಲ, ಸಾರಿ ಬೆಳಕು ಬಂದು ಬೆಳಕು ಚೆನ್ನಾಗಿ ಮನೆ ಒಳಗಡೆ ಬರುತ್ತೆ ಸರ್ ನಿಮ್ಗೆ. ಬಟ್ ಹೀಟ್ ಪಾಸ್ ಆಗಲ್ಲ. ಹೀಟ್ ಪಾಸ್ ಆಗಲ್ಲ. ಬೆಳಕಿಗೆ ಬೆಳಕು ಆಯ್ತು, ಒಂಥರ ಪಾರ್ಟಿಷನ್ ತರ. ಡಿಸೈನ್ ಪರ್ಪಸ್ ಗೆ ಇದನ್ನ ಜಸ್ಟ್ ಹೋಲ್ ಮಾಡಿ ಒಳಗಡೆ ಇನ್ಸೈಡ್ ಲೈಟ್ ನ ಬಿಟ್ಟಾಗ ತುಂಬಾ ಶಾರ್ಟ್ ವೈಸ್ ತುಂಬಾ ಲಕ್ಸುರಿ ಆಗಿರುತ್ತೆ. ಸರ್ ಏನ್ ರೇಟ್ ಹೇಳ್ತಿದ್ರಿ ಸರ್? ಸರ್ ಇದು ಪ್ರೈಸ್ ಬಂದು ನಿಮ್ಗೆ ಸ್ಟಾರ್ಟಿಂಗ್ 160 ಇಂದನೇ ಇದೆ ಸರ್. ಒಂದು ಬ್ರಿಕ್ಸ್ ಗೆ 160 ಇಂದನೇ ಇದೆ ಸ್ಟಾರ್ಟಿಂಗ್ ಆಗಿದೆ. ನೈಸ್. ನೆಕ್ಸ್ಟ್ ಸರ್? ಸೊ ನೆಕ್ಸ್ಟ್ ಬರೋದು ನಿಮಗೆ ಆಗ್ಲೇ ಮೆಟೀರಿಯಲ್ ನ ತೋರಿಸ್ತಿಲ್ಲ ಸರ್. ಇದು ಫ್ಲೋರಿಂಗ್ ಮೆಟೀರಿಯಲ್ ಅಂತ ಹೇಳಿ ಇದು. ಸೊ ಫ್ಲೋರಿಂಗ್ ಗೆ ಇಷ್ಟು ಜನ ಮ್ಯಾಟ್ ಹಾಕ್ತಿದ್ರು, ವುಡನ್ ಫ್ಲೋರಿಂಗ್ ಮಾಡ್ತಿದ್ರಲ್ವಾ? ಸೊ ಈಗ ನಮ್ಮ ಹತ್ರ ಬಂದ್ಬಿಟ್ಟು ಇದು ಸ್ಟಿಕ್ಕರ್ ಇದೆ ಸರ್. ಫ್ಲೋರಿಂಗ್ ಈಗ ಫ್ಲೋರಿಂಗ್ ಸ್ಟಿಕ್ಕರ್ ನ ತಂದಿದ್ದೀವಿ. ಇದು ಸರ್ ಡೈರೆಕ್ಟ್ ಆಗಿ ನೀವು ಗಮ್ ಪೇಸ್ಟಿಂಗ್ ಇದೆ ಸರ್. ಅದರಲ್ಲೇ ಗಮ್ಮಿಂಗ್ ಇರುತ್ತೆ, ಸೆಲ್ಫ್ ಅಡೆಸಿವ್. ಓಕೆ. ಸೊ ಸ್ಟಿಕ್ಕರ್ ನ ರಿಮೂವ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ವಾಲ್ ಮೇಲೆ ಫ್ಲೋರ್ ಮೇಲೆ ಅಪ್ಲೈ ಮಾಡ್ಕೊಬಹುದು. ಅಂದ್ರೆ ನಾವು ಇನ್ನು ವುಡನ್ ಫ್ಲೋರಿಂಗ್ ಮಾಡೋ ಅಗತ್ಯ ಇಲ್ಲ. ಇಲ್ಲ ಸರ್. ಈ ರೀತಿ ಒಂದೇನೋ ಸಿಮೆಂಟ್ ನೆಲ ಇರುತ್ತೆ, ಫ್ಲೋರಿಂಗ್ ಇರುತ್ತೆ, ಅದ್ರ ಮೇಲೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಬಹುದು ಸರ್. ವಾವ್. ಗಮ್ಮಿಂಗ್ ಅದರಲ್ಲೇ ಇರುತ್ತೆ. ಸ್ಟಿಕ್ಕರ್ ನ ರಿಮೂವ್ ಮಾಡ್ಬಿಟ್ಟು ಅಪ್ಲೈ ಮಾಡ್ಕೊಬಹುದು ಡೈರೆಕ್ಟ್. ಇದು ನೀರು ಬಿದ್ದರೆ ವಾಟರ್ ಪ್ರೂಫ್ ಇದೆ. ಮಕ್ಕಳೆಲ್ಲ ಗಲೀಜ್ ಮಾಡಿದ್ರೆ ಏನು ತೊಂದರೆ ಇಲ್ಲ? ತೊಂದರೆ ಇಲ್ಲ, ವಾಟರ್ ಪ್ರೂಫ್ ಇದೆ, ವಾಶ್ ಮಾಡ್ಕೊಬಹುದು ನಿಮಗೆ. ವಾವ್, ತುಂಬಾ ಚೆನ್ನಾಗಿದೆ ಸರ್. ಇದು ಉದ್ದ ಮಾಡಿದ್ರೆ ಒಂದು ಬೆನಿಫಿಟ್ ಸರ್ ನಿಮಗೆ, ಫೈರ್ ಪ್ರೂಫ್ ಇದೆ. ಅಂದ್ರೆ ಏನೋ ಇದರಲ್ಲಿ ಫೈರ್ ಬೀಳುತ್ತೆ, ಬೆಂಕಿ ಬಿದ್ದರೂ ಸಹ ಬೆಂಕಿ ಹರಡಲ್ಲ ಸರ್. ಇದರಲ್ಲಿ ಹರಡೋದಿಲ್ವಾ? ಬೆಂಕಿ ಹರಡಲ್ಲ. ಹೇಳಿರಿ ಸರ್, ಇದು ಎಷ್ಟು ಉದ್ದ ಬರುತ್ತೆ ನೋಡೋಣ. ಸೈಜ್ ಏನು ಕೊಡ್ತಾ ಇದ್ದಾರೆ ಸರ್? ಇದು 2 ಅಡಿಗೆ 10 ಅಡಿ ಬರುತ್ತೆ ಸರ್. 2 ಅಡಿಗೆ 10 ಅಡಿನ ಇದು? ಸೊ ವೀಕ್ಷಕರೇ ನೋಡಿ, ಇಷ್ಟು ಉದ್ದ ಬರುತ್ತೆ ಇದು. 2 ಅಡಿಗೆ 10 ಅಡಿ. ಇಡಿ ಸರ್. ಇದರಲ್ಲಿ ನಿಮಗೆ 6 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಸರ್. 6 ಪ್ಯಾಟರ್ನ್ ಕೊಡ್ತೀರಾ ಇದರಲ್ಲಿ? ಅವೈಲೇಬಲ್ ಇದೆ. ಚೆನ್ನಾಗಿದೆ ಸರ್. ನಾವೀಗ ಮತ್ತೆ ಈಗ ವುಡನ್ ಪ್ಲಾಂಕ್ಸ್ ಎಲ್ಲ ಹಾಕ್ಬೇಕನ್ನೋ ಅಗತ್ಯನೇ ಇಲ್ಲ, ಮಾಡ್ಕೊಬಹುದು ಸರ್. ಸರ್ ನೆಕ್ಸ್ಟ್ ಸೆಲ್ಫ್ ಸ್ಟಿಕ್ಕಿಂಗ್ ಅಲ್ಲಿ ನಿಮಗೆ ಇದನ್ನು ಪ್ಲಾಂಕ್ ಅಂತ ಹೇಳಿ ಇದನ್ನು ಸಹ ನಾವು ಟಿವಿ ಯೂನಿಟ್ಸ್ ಅಲ್ಲಿ, ಕಾಟ್ ಬ್ಯಾಗ್ಸ್ ಅಲ್ಲಿ ಯೂಸ್ ಮಾಡ್ಕೊಬಹುದು ಸರ್. ಇದು ಸೆಲ್ಫ್ ಅಡೆಸಿವ್? ಸೆಲ್ಫ್ ಅಡೆಸಿವ್ ತೋರಿಸಿ. ಓಕೆ. ಸೊ ಇದು ಸೆಲ್ಫ್ ಅಡೆಸಿವ್ ಇದೆ. ಸೆಲ್ಫ್ ಅಡೆಸಿವ್ ಇದೆ ಸರ್. ಗಮನ ತೆಗೆದು ಹಂಗೆ ತೋರಿಸ್ಬಿಡೋಣ ಇರಿ ಸರ್. ಹಿಂಗೆ ಸೊ ಪ್ಲಸ್ ಇದು ಹಾಕಿದ್ರೆ ಬೆನಿಫಿಟ್ ಏನಂದ್ರೆ ಕಾಟ್ ಬ್ಯಾಗ್ ಸೈಡ್ ಹಾಕೊಂಡಿದ್ದು ಫಾರ್ಮ್ ತರ ಇದೆ ಸರ್ ನಿಮಗೆ. ಏನಾದ್ರು ಮಕ್ಳು ಇರ್ತಾರೆ ಮನೆಯಲ್ಲಿ ಕಾರ್ನರ್ಸ್ ಅಲ್ಲಿ ಯೂಸ್ ಮಾಡ್ಕೊಂಡಾಗ ಸೊ ತಲೆಗೆ ನಿಮಗೆ ಏನಾದ್ರು ಏಟ್ ಬೀಳ್ತಾನೆ ಇದು ತಡೆಯುತ್ತೆ ನಿಮಗೆ. ಸೈಜ್ ಏನು ಕೊಡ್ತೀರಾ ಇದನ್ನ? ಇದು 2 feet by 10 feet ಬರುತ್ತೆ ಸರ್. 2 by 10. ಹೌದು. ಸೊ ಇದನ್ನ ಇದು ಫ್ಲೋರಿಂಗ್ ಹಾಕಕ್ಕಾಗಲ್ಲ? ಇದು ಫ್ಲೋರ್ ಆಗಲ್ಲ, ಇದು ವಾಲ್ಗೆ ಮಾತ್ರ. ವಾಲ್ಗೆ ಹಾಕೋದು. ಅದು ಬಂದು ಫ್ಲೋರ್ ಮ್ಯಾಟ್. ಇದು ಫ್ಲೋರ್ ಮ್ಯಾಟ್. ಹೌದು. 2 feet by 10 feet ಬಂದ್ರಲ್ಲಿ ಬಂದು 1000 rupees ಆಗುತ್ತೆ ಸರ್ ನಿಮಗೆ. ಇದು 1000 ರೂಪಾಯಿನಾ? 1000 ರೂಪಾಯಿ ಆಗುತ್ತೆ. 1000 ರೂಪಾಯಿ ಒಂದು ಪೀಸ್? ಒಂದು ಪೀಸ್. ಪರವಾಗಿಲ್ಲ ಅಲ್ರಿ? ಇದು ಸಹ 1000 rupees ಆಗುತ್ತೆ ಸರ್. ಇದು 1000 ಏನಾ? ಸೆಲ್ಫ್ ಪ್ರಾಡಕ್ಟ್ಸ್ ಯಾವುದೇ ಮೆಟೀರಿಯಲ್ ತಗೊಂಡು 1000 rupees ಒಂದು ಶೀಟ್ ಸಿಗುತ್ತೆ ಸರ್. ನೋಡಿ ವೀಕ್ಷಕರೇ, ಬಟ್ ಇದು ಅದು ಮಾರ್ಬಲ್ ಯುವಿ ಶೀಟ್ ಬಂದು ಸ್ಟಿಕ್ಕರ್ 2.8 mm ಥಿಕ್ನೆಸ್ ಬರ್ತಿತ್ತು. ಇದು ಬಂದು 5 mm ಥಿಕ್ನೆಸ್ ಬರುತ್ತೆ ಸರ್. ಇದು 5 mm ಆಗುತ್ತೆ ನಿಮಗೆ. ಹೌದು ಸರ್, ಜಾಸ್ತಿನೇ ಇದೆಲ್ಲ ಸರ್ ಇದು. ಸರ್ ಈಗ ನಾವು ಇದನ್ನ ಸೆಂಟ್ರಲ್ ಹಾಕಿ ಆ ಕಡೆ ಈ ಕಡೆ ಇದನ್ನ ಹಾಕ್ಬಿಟ್ರೆ ಒಂದು ಒಳ್ಳೆ ಟಿವಿ ಯೂನಿಟ್ ಮಾಡ್ಕೋಬಹುದು. ಹೌದು ಸರ್. ಇದರಲ್ಲಿ 6 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಸರ್. ಇದು 6 ಪ್ಯಾಟರ್ನ್ ಕೊಡ್ತೀರಾ? 6 ಪ್ಯಾಟರ್ನ್ ಕೊಡ್ತೀವಿ. ಜಸ್ಟ್ 1000 ರೂಪಾಯಿ? 1000 ರೂಪಾಯಿ ಸರ್. ಹೌದು. ವೀಕ್ಷಕರೇ, ಫ್ಲೋರಿಂಗ್ ಹಾಕಿ 1000 ರೂಪಾಯಿ. ಈ ಫ್ಲೋರಿಂಗ್ ಎಲ್ಲಾದ್ರೂ ಹಾಕಿದ್ಯಾ? ಇದೆ ಸರ್, ನಮ್ಮ ಆಫೀಸಲ್ಲೇ ಕೊಟ್ಟಿದ್ದೀವಿ ಸರ್. ನೋಡಿದ್ದೀರಾ? ಹೌದು. ಸೊ ವೀಕ್ಷಕರೇ ನೋಡಿ. ಓಹೋ, ಅಂದ್ರೆ ಇದಕ್ಕೆ ಮತ್ತೆ ಸಪರೇಟ್ ಗಮ್ ಏನಾದ್ರು ಬೇಕಾ? ಬೇಕಿಲ್ಲ ಸರ್. ಎಕ್ಸ್ಟ್ರಾ ಸೇಫ್ಟಿ ಕೇರ್ ಬೇಕಂದ್ರೆ ಗಮ್ನ ಯೂಸ್ ಮಾಡ್ಕೊಬಹುದು. ಗಮ್ಮಿಂಗ್ ಅದರಲ್ಲೇ ಇರೋದು ಸ್ಟ್ರಾಂಗ್ ಬರುತ್ತೆ ಸರ್. ಬಟ್ ಪರವಾಗಿಲ್ಲ ಅಲ್ರಿ. ನಮ್ ಆಕ್ಚುಲಿ ವುಡನ್ ಪ್ಯಾಟರ್ನ್ ತರನೇ ಇದೆ, ವುಡ್ ಇದ್ರ ತರನೇ, ಬಟ್ ಸ್ಮೂತ್ ಆಗಿದೆ. ಸ್ಮೂತ್ ಇದೆ ಸರ್. ಸ್ಮೂತ್ ಇದೆ. ಫೀಲ್ ಆಗಲ್ಲ. ನೀವು ಕೆಳಗಡೆ ಚಿಕ್ಕ ಮಕ್ಕಳಿಂದ ಬಿದ್ದರೂ ಸಹ ನಿಮಗೆ ಫೀಲ್ ಆಗಲ್ಲ. ಫೀಲ್ ಆಗಲ್ಲ. ಹಿಡಿಯಲ್ಲ ಸರ್ ಇದರಲ್ಲಿ. ತಲೆಗೆಲೆಗೇನು ಪೆಟ್ಟಾಗಲ್ಲ ಇದು? ಪೆಟ್ಟಾಗಲ್ಲ ಸರ್. ಹೌದು. ಓಕೆ.
ಆಮೇಲೆ ನೆಕ್ಸ್ಟ್ ಬರೋದು ಇಲ್ಲಿ ನೋಡಿ ಸರ್, ನೆಕ್ಸ್ಟ್ ಬರೋ WPC ಪ್ಯಾನಲ್ಸ್ ಇದೆ ವಾಲ್ ಕ್ಲಾಡಿಂಗ್ ಅಲ್ಲೇ. ಸೊ WPC ಪ್ಯಾನಲ್ಸ್ ಇಲ್ಲಿ ಕೊಟ್ಟಿದ್ದೀವಿ ನೋಡಿ ಸರ್. WPC ಸಹ 7 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಓಕೆ, ಇದು ಸ್ವಲ್ಪ ದಪ್ಪ ಬರುತ್ತಲ್ವಾ ಸರ್ ಇದು? ಗ್ರೂ ದಪ್ಪ 25 ಬರುತ್ತೆ ಸರ್ ಗ್ರೂ ಸಖತ್ ಹೆವಿ ಬರುತ್ತೆ ಇದು. ಓಕೆ, ಸೊ ನೆಕ್ಸ್ಟ್ ಬರೋದಾದ್ರೆ ಲ್ಯಾಮಿನೇಟ್ಸ್ ಸರ್. ನಮ್ಮ ಹತ್ರ ಲ್ಯಾಮಿನೇಟ್ಸ್ ಮತ್ತೆ ಅಕ್ರೈಲಿಕ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. ತುಂಬಾ ಕ್ವಾಲಿಟಿ ವೈಸ್ ಅಲ್ಲಿ ಕ್ವಾಲಿಟಿ ಮೆಟಲ್ ತುಂಬಾ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಸೊ ಇದು ಬಂದು ನೋಡಿ ಸರ್, ಇದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈಗ ಲ್ಯಾಮಿನೇಟ್ ಸೆಲೆಕ್ಷನ್ ಮಾಡಿರ್ತಾರೆ ಎಲ್ಲ ಒಂದ್ ಕಡೆ, ನೀವು ರಾಫ್ಟರ್ ಮ್ಯಾಚ್ ಮಾಡ್ಬೇಕಂದ್ರೆ ತುಂಬಾ ನಿಮಗೆ ಹಿಂಸೆ ಆಗುತ್ತೆ, ಎಕ್ಸಾಕ್ಟ್ ಕಲರ್ ಸಿಗಲ್ಲ, ಪ್ಯಾಟರ್ನ್ ಸಿಗಲ್ಲ. ಸೊ ನಾವು ತೋರಿಸ್ತಾರ ಮೆಟಲ್ ಅಂತ ಹೇಳಿದ್ರೆ ಇದು ಲ್ಯಾಮಿನೇಟ್ ಸೆಲೆಕ್ಷನ್, ಇದು ಲ್ಯಾಮಿನೇಟ್ ಅನ್ಕೊಳ್ಳಿ, ಈ ಲ್ಯಾಮಿನೇಟ್ ಗೆ ರಾಫ್ಟರ್ ಕಾಂಬಿನೇಷನ್ ಕೊಟ್ಟಿದ್ದೀವಿ ಸರ್. ಅದೇ ಮ್ಯಾಚಿಂಗ್ ಅಲ್ಲಿ ಬಂದ್ಬಿಡುತ್ತೆ, ಮ್ಯಾಚಿಂಗ್ ಆಗ್ಬಿಡುತ್ತೆ, ಮತ್ತೆ ಹುಡುಕ್ಬೇಕನ್ನ ಅಗತ್ಯ ಇಲ್ಲ. ಹೌದು ಸರ್, ಇದರಲ್ಲಿ ನಿಮ್ಗೆ ಒಂದು 15 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಸರ್. 15 ಪ್ಯಾಟರ್ನ್ ಕೊಡ್ತಾರೆ ಇದರಲ್ಲಿ. ಲ್ಯಾಮಿನೇಟ್ ಯಾವ ಚೂಸ್ ಮಾಡ್ತೀರಾ, ಲ್ಯಾಮಿನೇಟ್ ಮ್ಯಾಟ್ ಫಿನಿಶ್ ಆಗಿರುತ್ತೆ, ಆ ಲ್ಯಾಮಿನೇಟ್ ಕಲರ್ ನಿಮಗೆ ರಾಫ್ಟರ್ಸ್ ಬಂದ್ಬಿಡುತ್ತೆ. ನೋಡ್ಬೋದು ಸರ್ ಈ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಇದು, ವೆರಿ ನೈಸ್. ಇದು ವೈಟ್ ಪ್ಯಾಟರ್ನ್ ಅಲ್ಲಿ ಇದೆ, ಇದನ್ನ ಕಾಂಬಿನೇಷನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಲ್ಟಿಪಲ್ ಆಪ್ಷನ್ಸ್. ಸರ್ ನೆಕ್ಸ್ಟ್ ಬರೋದು ಮೋಲ್ಡಿಂಗ್ ಪ್ಯಾನಲ್ಸ್ ಸರ್. ಪ್ರೆಸೆಂಟ್ ತುಂಬಾ ಟ್ರೆಂಡಿಂಗ್ ಮೆಟೀರಿಯಲ್ ಡಿಸೈನ್ ಅಲ್ಲಿ ತುಂಬಾ ಮಾಡ್ಕೊಬಹುದು. ವಾಲ್ ಟ್ರಿಮ್ಸ್. ಹೌದು, ವಾಲ್ ಟ್ರಿಮ್ಸ್. ಸೊ ಅದ್ರ ಎಲ್ಲ ಕಡೆ ರೆಗ್ಯುಲರ್ ನಿಮಗೆ ಮೋಲ್ಡಿಂಗ್ ಪ್ಯಾನಲ್ಸ್ ವಾಲ್ ಟ್ರಿಮ್ಸ್ ಸಿಗ್ತಾ ಇದೆ ಸರ್. ಸೊ ನಮ್ಮ ಹತ್ರ ಸ್ಪೆಷಲ್ ಆಗಿ ನಾವು ಕಾರ್ನರ್ಸ್ ಇಂಟ್ರೊಡ್ಯೂಸ್ ಮಾಡಿದೀವಿ ಸರ್. ಕಾರ್ನರ್ಸ್, ಈ ಒಂದು ಕಾರ್ನರ್ಸ್ ನೋಡಬಹುದು ನೀವು. ಈ ಮೋಲ್ಡಿಂಗ್ ಪ್ಯಾನಲ್ಸ್ ಜೊತೆ ಕಾರ್ನರ್ಸ್ ಯೂಸ್ ಮಾಡ್ಕೊಂಡು ವಾಲ್ ಹೈಲೈಟ್ ಮಾಡ್ಕೊಂಡು ತುಂಬಾ ಲಕ್ಸುರಿ ಕಾಣಿಸುತ್ತೆ. ಮಾಡಿದ್ರಿ ಅಲ್ರಿ? ಹೌದು ಸರ್, ಇದು ಒಳ್ಳೆ ಪೇಂಟ್ ಮಾಡಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹೌದು ಹೌದು, ಇದಕ್ಕೆ ಪೇಂಟ್ ಕಾಂಬಿನೇಷನ್ ಕೊಡಬೇಕು ಸರ್. ಇದು ಪೇಂಟ್ ಮಾಡ್ಕೊಂಡು ಈ ಕಾರ್ನರ್ಸ್ ಇದೆಯಲ್ವಾ, ಇದಕ್ಕೆ ಗೋಲ್ಡನ್ ಶೇಡ್ಸ್ ಅಲ್ಲಿ ಪೇಂಟ್ ನ ಮಾಡ್ಕೊಳಕ್ಕೆ ತುಂಬಾ ಲಕ್ಸುರಿ ಕಾಣಿಸುತ್ತೆ. ಸೊ ನಾವಿನ್ನ ಜಸ್ಟ್ ಇನ್ಸ್ಟಾಲೇಷನ್ ಈಗ ಮಾಡೋದು, ಇದಕ್ಕೆ ಫೈನಲ್ ಫಿನಿಶಿಂಗ್ ಕೊಟ್ಟಿಲ್ಲ, ಮಾಡ್ತಾ ಇದ್ದೀರಾ, ಮಾಡಿದಾಗ ಇನ್ನೂ ತುಂಬಾ ಲಕ್ಸುರಿ ಕಾಣಿಸುತ್ತೆ ಸರ್. ಅಂದ್ರೆ ಈ ಫ್ಲವರ್, ಈ ಕಾರ್ನರ್, ಈ ಕಾರ್ನರ್ ಎಲ್ಲ ಕೊಡ್ತೀರಾ? ಎಲ್ಲ ಟೋಟಲ್ ಕೊಡ್ತೀವಿ, ಎಲ್ಲ ಸಿಗುತ್ತಾ? ಎಲ್ಲ ಟೋಟಲ್ ಸಿಗುತ್ತೆ. ಸಖತ್ತಾಗಿದೆ. ಫ್ಲವರ್ ಪ್ಯಾಟರ್ನ್ 2 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಇದೊಂದು ಫ್ಲವರ್ ಪ್ಯಾಟರ್ನ್ ಇದೆ, ಅದ್ರ ಮೇಲೆ ನೋಡಬಹುದು ನೀವು ಅದೊಂದು ಪ್ಯಾಟರ್ನ್ ಫ್ಲವರ್ ಇದೆ. ಈ ಕಾರ್ನರ್ಸ್ ಅಲ್ಲಿ ಸಹ ನಿಮಗೆ 8 ಇಂಚಸ್ ಇದೆ, 6 ಇಂಚಸ್ ಇದೆ, 4 ಇಂಚಸ್ ಇದೆ ಸರ್. 3 ಸೈಜ್ ಅವೈಲೇಬಲ್ ಇದೆ. 1 2 3 ಇಲ್ಲೇ ಇದೆ ಅಲ್ಲ? ಹೌದು, ಜೊತೆಲಿ ಫ್ಲವರ್ಸ್. ಹೌದು. ಸೊ ಇದು ಕಾಂಬಿನೇಷನ್ ಮಾಡ್ಕೊಂಡು ಮಸ್ತ್ ಆಗಿ ಮಾಡಬಹುದು, ತುಂಬಾ ಲಕ್ಸುರಿ ಕಾಣಿಸುತ್ತೆ ಸರ್. ಈ ತರ ಫ್ರೇಮಿಂಗ್ ನ ಮಾಡ್ಕೊಂಡ್ಬಿಟ್ಟು ಸೆಂಟ್ರಲ್ಲಿ ಫೋಟೋ ಆಗಿರ್ಬೋದು, ಇಲ್ಲ ವಾಲ್ ಪೇಪರ್ ಆಗಿರ್ಬೋದು, ಹಾಕೊಂಡು ತುಂಬಾ ಲಕ್ಸುರಿ ಕಾಣಿಸುತ್ತೆ ಸರ್. ಇಷ್ಟು ಬರೋದು ರಾಫ್ಟರ್ಸ್ ನ ತೋರಿಸ್ತಿದ್ವಲ್ವಾ, ಹಾಗೆ PVC ರಾಫ್ಟರ್ಸ್ ನ ತೋರಿಸ್ತಾ. ಸೊ ಅದನ್ನ ನಮ್ಮ ಆಫೀಸ್ ಅಲ್ಲೇ ಒಂದು ವಾಲ್ಗೆ ಇಂಟ್ರೊಡ್ಯೂಸ್ ಕೊಟ್ಟಿದ್ದೀವಿ ಸರ್. ಇದು ಸೊ ನೋಡಿ ಈ ತರ ನೀವು, ಇದು ಒಂದು ಆಕ್ಚುಲಿ ಹಾಲೋ ಬ್ಲಾಕ್ ಕನ್ಸ್ಟ್ರಕ್ಟ್ ಡೈರೆಕ್ಟ್ ಆಗಿ ಮಾಡ್ಬಿಟ್ಟು ಅದ್ರ ಮೇಲೆ ಡೈರೆಕ್ಟ್ ಆಗಿ ನಾವು ಈ ತರ ಪ್ಯಾನಲ್ಸ್ ನ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ, ನಿಮ್ಗೆ ಎಲ್ಲೂ ಇದು ಬ್ಯಾಕ್ ಸೈಡ್ ವಾಲ್ ಆಗಿರ್ಬೋದು, ಏನು ಜಾಯಿಂಟ್ಸ್ ಆಗಿ ಗೊತ್ತಾಗೋದಿಲ್ಲ ನಿಮ್ಗೆ. ಓಕೆ, ಸೊ ಒಂದೇ ಸೀಮ್ಲೆಸ್ ಆಗಿರುತ್ತೆ, ಒಂದೇ ಸೀಮ್ಲೆಸ್ ಇದೆ ಸರ್, ಒಂದೇ ವಾಲ್ ಅನ್ಸ್ಬಿಡುತ್ತೆ. ಸೊ ನೆಕ್ಸ್ಟ್ ಬರೋದು ಎಕ್ಸ್ಟೀರಿಯರ್ WPC ಮೆಟೀರಿಯಲ್ ಇದೆ ಸರ್. ಇದು ಎಕ್ಸ್ಟೀರಿಯರ್ ಫ್ಲೂಟೆಡ್ WPC ಎಕ್ಸ್ಟೀರಿಯರ್ ಕ್ಲಾಡಿಂಗ್ ಮೆಟೀರಿಯಲ್ಸ್ ಇದೆ. ಇದರಲ್ಲೂ ಸಹ ನಿಮಗೆ 6 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಸರ್. 6 ಪ್ಯಾಟರ್ನ್ ಸಿಗುತ್ತೆ. 6 ಪ್ಯಾಟರ್ನ್ ಅವೈಲೇಬಲ್ ಇದೆ. ಏನು ಸೈಜ್ ಏನು ಕೊಡ್ತೀರಾ ಇದು ನಮಗೆ? ಸರ್ ಇದು 8 ಇಂಚಸ್ ಬೈ 10 ಫೀಟ್ ಬರುತ್ತೆ. 8 ಇಂಚ್ ಅಗಲ ಬರುತ್ತೆ, 10 ಅಡಿ ಉದ್ದ ಬರುತ್ತೆ ಸರ್. ಇದು ನಾನು ಕೆಲವೊಂದು ಮನೆಗಳಲ್ಲಿ ನೋಡಿದ್ದೀನಿ ಸರ್, ಇವಾಗ ಬರ್ತಾ ಇದೆ. ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ, ಯಾಕಂದ್ರೆ ಇಷ್ಟು ದಿನ ಎಕ್ಸ್ಟೀರಿಯರ್ ಹಾಕಕ್ ಆಗ್ತಾ ಇರಲಿಲ್ಲ. ಹೌದು, ಬಟ್ ಇವಾಗ ಹಾಕ್ಬಹುದು. ಇದನ್ನ ಫಿಕ್ಸಿಂಗ್ ಹೇಗೆ, ಯಾವ ತರ ಫಿಕ್ಸ್? ಇದನ್ನ ಸ್ಕ್ರೂ ಫಿಟ್ಟಿಂಗ್ ಇದೆ ಸರ್. ಸ್ಕ್ರೂ ಫಿಟ್ಟಿಂಗ್, ಇದು ಗಮ್ ಫಿಟ್ ಮಾಡಕ್ಕಾಗಲ್ಲ, ಸ್ಕ್ರೂ ಫಿಟ್ ಮಾಡ್ಕೊಬೇಕು, ಯಾಕಂದ್ರೆ ಹೆವಿ ಇದೆ ಅಲ್ಲ. ಇದು ಸಹ ಕಂಪ್ಲೀಟ್ 10 ಇಯರ್ಸ್ ವಾರಂಟಿ ಬರುತ್ತೆ ಸರ್. ಏನು ರೇಟ್ ಕೊಡ್ತೀರಾ ಸರ್ ಇದನ್ನ? ಸರ್ ಇದು 2300 ರೂಪೀಸ್ ಒಂದು ಪ್ಯಾನಲ್ ಆಗುತ್ತೆ. ಒಂದು ಪೀಸ್ಗೆ 2300. ಹೌದು, ಅಂದ್ರೆ ಇದು ಸ್ವಲ್ಪ ಹೆವಿ ಮೆಟೀರಿಯಲ್, ಹೆವಿ ಮೆಟಲ್ ಇದೆ ಸರ್. ಜೊತೆ ವಾಟರ್ ಪ್ರೂಫ್. ಎಕ್ಸ್ಟೀರಿಯರ್ ಹಾಗಿರೋದು ಸ್ವಲ್ಪ ಹೆವಿ ಮೆಟಲ್ ಯೂಸ್ ಮಾಡ್ಕೊಬೇಕು, ಶೇಡ್ ಗಿಡ ಆಗಲ್ಲ. ಸ್ವಲ್ಪ ಪ್ರೈಸ್ ವೇರಿಯೇಷನ್ ಇದೆ. ವಾರಂಟಿ 10 ಇಯರ್ಸ್ ವಾರಂಟಿ ಇದೆ ಸರ್. 10 ವರ್ಷ ವಾರಂಟಿ ಸರ್. ನಮ್ಮ ಹತ್ರ ಯಾವುದೇ ಮೆಟಲ್ ತಗೊಂಡ್ರು ಸೆಲ್ಫ್ ಅಡೆಸಿವ್ ಸ್ಟಿಕ್ಕರ್ಸ್ ಮಾತ್ರ ವಾರಂಟಿ ಇರಲ್ಲ. ನಿಮ್ಮ ಮಾರ್ಬಲ್ ಶೀಟ್ ಯಾವುದೇ ತಗೊಂಡ್ರು 10 ಇಯರ್ಸ್ ಕಂಪ್ಲೀಟ್ ವಾರಂಟಿ ಕೊಡ್ತೀವಿ. ಸೊ ಎಕ್ಸ್ಟೀರಿಯರ್ ಮೆಟಲ್ ಸರ್ 10 ಇಯರ್ಸ್ ಕಂಪ್ಲೀಟ್ ವಾರಂಟಿ ಕೊಡ್ತೀವಿ ಸರ್. ನಿಮ್ಮ ಪ್ರಕಾರ ಲೈಫ್ ಎಷ್ಟು ಬರ್ಬೋದು ಹಾಕಿಟ್ರೆ ನಾವು? ಸರ್ ಲೈಫ್ 30-40 ಇಯರ್ಸ್ ಬರುತ್ತೆ ಸರ್. ಮಾರ್ಬಲ್ ಶೀಟ್ಸ್ ಎಲ್ಲ ಆಲ್ಮೋಸ್ಟ್ ನಾವು ತುಂಬಾ ಇನ್ಸ್ಟಾಲೇಷನ್ ಮಾಡೋದು, ಇದ್ರ ಏನು ಇಶ್ಯೂನೂ ಆಗಿಲ್ಲ, ತೊಂದರೆ ಇಲ್ಲ ಅಂತೀರಾ? ಇದೇನು ಶೀಟ್ ಇದು? ಇದೆಲ್ಲ ಸೇಮ್ ಸರ್, PVC ಫ್ಲೂಟೆಡ್ ಪ್ಯಾನಲ್ಸ್ ರಾಫ್ಟರ್ಸ್ ಚೆನ್ನಾಗಿ ಬಂದಿದೆ ಸರ್. ಇದು ನೈಸ್. ಸರ್ ನೆಕ್ಸ್ಟ್ ಹೇಳ್ತೀವಲ್ಲ ಆಗಲೇ PU ಸ್ಟೋನ್ ತೋರಿಸ್ತಲ್ವಾ, ಇವಾಗ ನಾವೇ ಒಂದು ಅಕ್ವೇರಿಯಂ ಬ್ಯಾಕ್ ಸೈಡ್ ನ ವಾಲ್ ನ ಕ್ರಿಯೇಟ್ ಮಾಡಿದೀವಿ ಸರ್. ಇದು ಫೈರ್ ಮಾಡ್ಕೋಬಹುದು, ಫೈರ್ ಮಾಡ್ಕೊಂಡು ಈ ತರ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡು, ಸೊ ಸುತ್ತು ಲೈಟ್ ನ ಕೊಟ್ಟಾಗ ತುಂಬಾ ಲಕ್ಸುರಿ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ. ಹೌದು, ನ್ಯಾಚುರಲ್ ಸ್ಟೋನ್ ಹಾಕಿರುತ್ತೆ, ಬಟ್ ಫುಲ್ ಬಂದು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇದರ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇದು ಆಕ್ಚುಲಿ ಏನಂತ. ಇದಕ್ಕೆ ಪೇಂಟ್ ಏನಾದರೂ ಮಾಡ್ಬೋದಾ ಸರ್ ನಾವು? ಪೇಂಟ್ ಮಾಡ್ಕೊಬಹುದು ಸರ್, ಮಾಡ್ಕೊಬಹುದು. ಸೊ ನ್ಯಾಚುರಲ್ ಆಗಿ ಏನಾದರೂ ಬೇಕಂತ ನಮ್ಮ ಹತ್ರ 3 ಕಲರ್ ಅವೈಲೇಬಲ್ ಇದೆ ಪ್ರೆಸೆಂಟ್ಲಿ. ನಿಮ್ ಕಲರ್ ಏನಾದ್ರು ಬೇಡ ಬೇಕು ಅಂದಾಗ ಪೇಂಟ್ ಮಾಡ್ಕೊಬಹುದು ಸರ್. ಮಾಡ್ಕೋಬಹುದು. ನೋಡಿ ಇಲ್ಲ ಅಕ್ವೇರಿಯಂ ಇಟ್ಟಿದ್ದಾರೆ, ಅಂಡ್ ನಮ್ಮ ಸನ್ಶೈನ್ ಒಂದು ಸಿಗ್ನೇಚರ್ ಒಳಗಡೆನೇ ಇಲ್ಲಿ ಒಳಗಡೆ ಇದೆ ಸರ್. ಲಾಸ್ಟ್ ಟೈಮ್ ತೋರಿಸಿದ್ವಿ. ಸೊ ಅದು ಆಲ್ಮೋಸ್ಟ್ 5 ಇಯರ್ಸ್ ಇಂದ ಒಳಗಡೆ ಇದೆ. 5 ವರ್ಷದಿಂದ ಈ UV ಮಾರ್ಬಲ್ ಶೀಟ್ ಅನ್ನ ನೀರಲ್ಲ ಇಟ್ಬಿಟ್ಟಿದ್ದಾರೆ. ಹೌದು ಸರ್, ಹೌದು. ವೀಕ್ಷಕರೇ ನೀವೇ ಯೋಚನೆ ಮಾಡಿ. ಕೆಲವರು ಹೇಳ್ಬೋದು ಸರ್ ತುಂಬಾ ಹಳೆದಾಯ್ತು ಮೆಟಲ್ ಇರಲ್ಲ, ಹೊಸದಾಗಿ ಇಟ್ಟಿರ್ತಾರೆ ಅನ್ಕೊಬಹುದು. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಏನು ಮೆಟಲ್ ನಾವು ಇಟ್ಟಿದ್ದು ಅದನ್ನೇ ಬೇಕಾದ್ರೆ ಕಂಪಾರಿಸನ್ ಮಾಡಿ ನೋಡ್ಕೊಬಹುದು. ಡೇಟ್ ಕೂಡ ಬಲ್ಲೇ ಬರ್ದಿಟ್ಟಿದ್ದಾರೆ ವೀಕ್ಷಕರೇ, ಅದನ್ನೇ ನೀವು ಬೇಕಾದ್ರೆ ನೋಡಿ, ಹಳೆ ವಿಡಿಯೋ ನೋಡಿ ಆರಾಮಾಗಿ ಗೊತ್ತಾಗುತ್ತೆ. ಸರ್ ನೆಕ್ಸ್ಟ್ ಬರೋದು ಮಲ್ಟಿಲೇಯರ್ CNC ಕಟಿಂಗ್ ಅಂತ ಹೇಳಿ ಸರ್. ಇದು ಲಾಸ್ಟ್ ಟೈಮ್ ತೋರಿಸಿದ್ವಲ್ವಾ, ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಇದು. ಸೊ ಇದರಲ್ಲಿ ಡಿಸೈನ್ ಅಲ್ಲಿ ನಿಮಗೆ 30 ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. 30 ಡಿಸೈನ್ ಇದೆ, ಪ್ಲಸ್ ನಿಮಗೆ ಸೈಜಸ್ ಅಲ್ಲೂ ಡಿಫರೆನ್ಸ್ ಇದೆ ಸರ್. ಸೈಜಸ್ ಅಲ್ಲಿ ಕಸ್ಟಮೈಸ್ ಸೈಜಸ್ ಸಿಗುತ್ತೆ. ಓಕೆ, ಇದು ಸಹ ತುಂಬಾ ಲಕ್ಸುರಿ ಆಗಿ ಬರುತ್ತೆ ಸರ್. ನಿಮಗೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಪ್ರೈಸ್ ವಾಲಿಗೆ ಮತ್ತೆ ಸೀಲಿಂಗ್ ಯೂಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಸರ್. ಏನು ಬೆಲೆ ಹೇಳ್ತಾರೆ? ಇದು ಪರ್ ಸ್ಕ್ವೇರ್ ಫೀಟ್ 2500 ರೂಪಾಯಿ ಆಗುತ್ತೆ. ಓ, 2500 ಪ್ರೀಮಿಯಂ. ಇದು ಪ್ರೀಮಿಯಂ ಬರುತ್ತೆ. ಇದ್ರ ಬೆಲೆ ಏನಾಗುತ್ತೆ ಸರ್? 1950 ರೂಪೀಸ್ ಒಂದು ಶೀಟ್ ಆಗುತ್ತೆ ಸರ್. ಒಂದು ಪೀಸ್ಗೆ 2 by 4 ಫೀಟ್ ಬರುತ್ತೆ. ಓಕೆ ಓಕೆ ಓಕೆ, ನೈಸ್.
ಸರ್ ಇಡೀ ಶೋರೂಮ್ ಎಲ್ಲ ಸುತ್ತಾರ್ಸ್ಕೊ ಬಂದ್ರಿ. ಶೋರೂಮ್ ನೋಡಿರೋಂಥ ನಮ್ಮ ವೀಕ್ಷಕರಿಗೆ ಆಶ್ಚರ್ಯ ಆಗ್ಬೋದು, ನನಗೆ ಆಶ್ಚರ್ಯ ಆಗಿದೆ. ಬೇರೆ ಶೋರೂಮು ಹಿಂದ್ಗಡೆನೆ ನಿಮ್ಮ ಇದು ಕೂಡ ಇದೆ, ವೇರ್ ಹೌಸ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಎಲ್ಲಿ ಬಂದಿದ್ದೀವಿ, ಏನ್ ಕತೆ, ಎಲ್ಲಿದ್ವಿ, ಎಲ್ಲಿ ಬಂದ್ವಿ? ಸರ್ ಮುಂಚೆ ಏನು ಆಫೀಸ್ ಇತ್ತು ಅಲ್ವಾ ಸರ್, ಅಲ್ಲಿಂದ 200 ಬಿಟ್ಟರೆ ಮುಂಚೆ ಶಿಫ್ಟ್ ಮಾಡಿದ್ದೀವಿ ಅಷ್ಟೇ. ಓಕೆ. ಸೊ ಪಕ್ಕದಲ್ಲಿ NPS ಸ್ಕೂಲ್ ಇದೆ ಸರ್, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಸೊ ಅದ್ರ ಪಕ್ಕದಲ್ಲಿ ಬಂದ್ರೆ 100 ಮೀಟರ್ ಮುಂದೆ ಬಂದ್ರೆ ರೈಟ್ ಸೈಡ್ಗೆ ನಮ್ಮ ಆಫೀಸ್ ಬರುತ್ತೆ ಸರ್, ವಿತ್ ಬೋರ್ಡ್ಸ್ ಎಲ್ಲ ಹಾಕಿದ್ದೀವಿ. ಸೊ ಹಳೆ ಆಫೀಸ್ ಹತ್ರ 200 ಮೀಟರ್ ಮುಂದೆ ಬರ್ಬೇಕಷ್ಟೇ ಸರ್, ತುಂಬಾ ದೂರ ಹತ್ರದಲ್ಲೇ ಕೊಟ್ಟಿದ್ದೀವಿ ಸರ್. ಅಂಡ್ ಇನ್ನೊಂದು ಏನಂತಂದ್ರೆ ಗೂಗಲ್ ಅಲ್ಲೂ ಅಪ್ಡೇಟ್ ಮಾಡ್ಬಿಟ್ಟಿದ್ದೀವಿ. ಸೊ ಇವಾಗ ಸನ್ಶೈನ್ ಇಂಟೀರಿಯರ್ ಅಂತ ಹೊಡೆದ್ರೆ ಮುಂಚೆ ಎಲ್ಲಿ ತೋರಿಸ್ತಾ ಇತ್ತು ಅಲ್ಲಿಂದ ಡೈರೆಕ್ಟ್ ಆಗಿ ಇದೇ ಮಾರ್ಕ್ ತೋರಿಸುತ್ತೆ. ಮೇನ್ ಆಗಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗಿನ ಮುಂಚೆನೆ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಯಾರಾದ್ರೂ ಕೇರ್ಪುರಂ ಕಡೆಯಿಂದ ಬರ್ತಾ ಇದ್ರೆ ನಿಮಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆದ್ಮೇಲೆ ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಬೇಕು. ಅಂಡ್ ಇಲ್ಲಿನ ಟೈಮಿಂಗ್ಸ್ ಏನ್ ಸರ್? ಸರ್ ಆಫೀಸ್ ಟೈಮಿಂಗ್ಸ್ 9 to 6 ವರೆಗೂ ಇರುತ್ತೆ ಸರ್. 9 ಗಂಟೆ ಸಂಜೆ 6 ಗಂಟೆವರೆಗೂ ಆಫೀಸ್ ಓಪನ್. ಸಂಡೇ ಇರ್ತೀರಾ ಸರ್? ಸಂಡೇಸ್ ಓಪನ್ ಇರುತ್ತೆ ಸರ್. ಓಪನ್ ಇರ್ತೀರಾ. ಇನ್ನೊಂದು ಕ್ವಶನ್ ಸರ್, ಇಷ್ಟೆಲ್ಲ ಮಟೀರಿಯಲ್ ತೋರಿಸಿದ್ರಲ್ಲ, ಸೊ ಇದು ನಮ್ಗೆ ಹಾಕಕ್ ಬಂದಿಲ್ಲ ಅಂದ್ರೆ ನಿಮ್ ಕಡೆಯಿಂದ ಸರ್ವಿಸ್ ಇದೆಯಾ? ಸರ್ ಫಸ್ಟ್ ಆಫ್ ಆಲ್ ನಮ್ದು ಮೆಟೀರಿಯಲ್ ಸರ್ವಿಸ್ ಬಂದು ಆಲ್ ಓವರ್ ಕರ್ನಾಟಕ ಇದೆ ಸರ್. ಸೊ ಯಾವ್ದಾದ್ರು ನೀವು ಮೆಟೀರಿಯಲ್ ಪರ್ಚೇಸ್ ಮಾಡ್ಕೊಂಡು ಆಲ್ ಓವರ್ ಕರ್ನಾಟಕ ಕಳಿಸ್ಕೊಡ್ತೀವಿ. ಸೊ ಇನ್ಸ್ಟಾಲೇಷನ್ ಅಂತ ಬಂದಾಗ ನಮ್ದು ಮುಂಚೆನೆ ಬುಕ್ ಮಾಡಬೇಕಾಗುತ್ತೆ ಸರ್. ನಮ್ದು ರನ್ನಿಂಗ್ ಪ್ರಾಜೆಕ್ಟ್ಸ್ ಆಗ್ತಾ ಇರುತ್ತೆ, ಸೊ ಫ್ರೀ ಬುಕಿಂಗ್ ಆಗಿರುತ್ತೆ. ಸೊ ನಾವು ಬೆಂಗಳೂರಲ್ಲಿ ಮಾತ್ರ ಇನ್ಸ್ಟಾಲೇಷನ್ ಸರ್ವಿಸ್ ನ ಕೊಡ್ತೀವಿ. ಬಟ್ ಮಾಡ್ಕೊಡ್ತೀವಿ ಯಾವುದೇ ಇರ್ಬೋದು, ಯಾವುದೇ ಮೆಟೀರಿಯಲ್ ನೋಡ್ಕೊಂಡ್ ಬಂದ್ವಲ್ಲ, ಖಂಡಿತ ಕೊಡ್ತೀವಿ ಕೊಡ್ತಾರೆ. ಅಂಡ್ ಈ ಎಂಟೈರ್ ಮನೆ ಮಾಡಬೇಕು, ಅದಕ್ಕೂ ರೆಡಿ ಇದೀರಾ? ಖಂಡಿತ ಕೊಡ್ತೀವಿ ಸರ್. ಸೊ ಮಾಡಿದೀರಾ ಕೂಡ? ಬೇಸಿಕಲಿ ನಮ್ಮ ಕಾನ್ಸೆಪ್ಟ್ ಸರ್ ವಿತೌಟ್ ಪೇಂಟ್ ಎಲ್ಲ ಮನೆನ ನಾವು ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಇಂದ ಹಂಗೆ ಮಾಡ್ಕೊಂಡ್ ಬಂದಿರೋ ಸರ್. ಸೊ ನೀವು ತುಂಬಾ ವಿಡಿಯೋಸ್ ಮಾಡಿದ್ರೆ ನಾವು ತುಂಬಾ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ. ಸೊ ಫುಲ್ ವಿಡಿಯೋ ಅಂತ ಬಂದಾಗ ನಾವು ಮನೆ ಅಂತ ಬಂದಾಗ ನಾವು ಮಾಡ್ಕೊಡ್ತೀವಿ. ರೆಡಿ ಇದೀರಾ? ಇನ್ನೊಂದು ಮೇನ್ ಕ್ವಶನ್ ಕೇಳ್ತೀನಿ ಇವಾಗ. ಸೊ ಇವಾಗ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ ಅಲ್ವಾ? ಸೊ ಇದೇ ಮಟೀರಿಯಲ್ ಇರ್ಬೋದು, ಬೇರೆ ಕಡೆನೂ ಸಿಗುತ್ತೆ, ಕಮ್ಮಿಗೂ ಸಿಗುತ್ತೆ. ವೀಕ್ಷಕರು ಕೇಳಬಹುದು, ಯಾಕೆ ಸನ್ಶೈನ್ ಇಂಟೀರಿಯರ್? ಸರ್ ಸನ್ಶೈನ್ ಅಂದ್ರೇನೆ ಈಗ ನಾವು ಹೇಳೋದಕ್ಕಿಂತ ನೀವು ತುಂಬಾ ವಿಡಿಯೋಸ್ ಮಾಡಿದ್ದೀರಾ ಸರ್. ನಮ್ದು ಮಾರ್ಕೆಟಿಂಗ್ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ, ನಾವು ಪ್ರೈಸ್ ಡ್ರಾಪ್ ಮಾಡಕ್ ಹೋಗ್ಲಿಲ್ಲ ಸರ್. ಯಾಕೆ ನಮ್ದು ಕ್ವಾಲಿಟಿ ಮೆಟೀರಿಯಲ್ ನಮ್ಗೆ ಗೊತ್ತಿದೆ, ಕ್ವಾಲಿಟಿ ಏನಿದೆ ಅಂತ ಹೇಳಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಕ್ಲೈಂಟ್ಸ್ಗೂ ಗೊತ್ತಿದೆ, ಮತ್ತೆ ನಮ್ಮ ಹತ್ರ ವರ್ಕ್ ಮಾಡಿಸ್ಕೊಂಡ್ರೂ ಗೊತ್ತಿದೆ. ನೀವು ಯಾರೇ ನಮ್ಮ ಹತ್ರ ಬರೋಕ್ಕೂ ಮುಂಚೆ ಫ್ರೀ ಬೇಸ್ ಪ್ರಾಜೆಕ್ಟ್ ನಾವು ಮಾಡೋ ಕ್ಲೈಂಟ್ಸ್ ಕಸ್ಟಮರ್ ನಂಬರ್ ಕೊಡ್ತೀವಿ, ಅವ್ರ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಕ್ವಾಲಿಟಿ ವೈಸ್ ಯಾವ ತರ ಇದೆ, ಸರ್ವಿಸ್ ಯಾವ ತರ ಇದೆ ಎಲ್ಲ ಓಕೆ. ಅದು ಸನ್ಶೈನ್ ಕೆಲಸ ಕೊಟ್ಟರೆ ಖಂಡಿತ ಅವ್ರ ರೆಸ್ಪಾನ್ಸಿಬಿಲಿಟಿ ನಾವು ಮುಗಿಸ್ಕೊಡ್ತೀವಿ ಸರ್. ಸೊ ಕ್ವಾಲಿಟಿ ಬೇಕು ಅಂದ್ರೆ ಸನ್ಶೈನ್ ಬರಬೇಕು, ಇಲ್ಲ ಕ್ವಾಲಿಟಿ ಬೇಡ ಕಮ್ಮಿ ರೇಟ್ ಬೇಕು ಅಂದ್ರೆ ಹೇಳ್ಬೇಕು ಹೋಗ್ಬೋದು ಸರ್. ಎಲ್ಲ ಕಡೆ ನಮ್ಗೆ ಇದೇ ಮೆಟೀರಿಯಲ್ ಸಿಗುತ್ತೆ ಅಂದ್ರೆ ಹೇಳಲ್ಲ, ಸಿಗಲ್ಲ ಅಂತ ಹೇಳಲ್ಲ. ಸೊ ನಮ್ಮ ಹತ್ರ ಬಂದಾಗ ಕ್ವಾಲಿಟಿ ಮೆಟೀರಿಯಲ್ ನೀವು ಏನ್ ಪ್ರೈಸ್ ನಾವು ಫಿಕ್ಸ್ ಮಾಡಿರ್ತೀವಿ ಅದಕ್ಕೆ ವರ್ತಬಲ್ ಮೆಟೀರಿಯಲ್ ಕೊಡ್ತೀವಿ ಸರ್. ಔಟ್ ಸೈಡ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ 3M ಅಂತ ಹೇಳಿ 2.5 2.2M ಥಿಕ್ನೆಸ್ ನ ಕೊಡ್ತಾರೆ. ಹೌದು. ಮತ್ತೆ ಈ ಪ್ಯಾನಲ್ಸ್ ಎಲ್ಲ ಏನ್ ಮಾಡ್ತಾರೆ ಪ್ರೈಸ್ ಕಂಪ್ಯಾರಿಸನ್ ಪ್ರೈಸ್ ನ ಡ್ರಾಪ್ ಮಾಡೋದಕ್ಕೆ ಸೊ ಕ್ವಾಲಿಟಿ ವೈಸ್ ಅಲ್ಲಿ ಕಡಿಮೆ ಮಾಡಿ ಪ್ಯಾನಲ್ಸ್ ನ ಕೊಡ್ತಾ ಇದ್ದಾರೆ ಸರ್. ನಮ್ದು ಯಾವುದೇ ರೀತಿ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಸರ್. ಪ್ರೈಸ್ ಜಾಸ್ತಿ ಅನಿಸ್ಬೋದು, ಒನ್ಸ್ ಬಂದು ಬೇರೆ ಶಾಪ್ ಅಲ್ಲಿ ನೋಡ್ಕೊಂಡು ಬನ್ನಿ, ನಮ್ಮ ಹತ್ರ ಮೆಟೀರಿಯಲ್ ನೋಡಿ ಓಕೆ ಅನ್ಸುತ್ತೆ, ಕ್ವಾಲಿಟಿ ಪ್ರೈಸ್ ಓಕೆ ಅನ್ಸುತ್ತೆ, ನಮ್ಮ ಹತ್ರ ಮೆಟೀರಿಯಲ್ ಪರ್ಚೇಸ್ ಮಾಡಬಹುದು. ಡೆಫಿನೆಟ್ಲಿ ಇದೊಂದು ಒಳ್ಳೆ ಮಾತಂತಾನೆ ಕೂಡ ಹೇಳ್ತೀನಿ. ಯಾಕಂತಂದ್ರೆ ಕಾಸಿಗೆ ತಕ್ಕ ಕಜ್ಜಾಯ. 10 ರೂಪಾಯಿಗೂ ನಿಮ್ಗೆ ಒಂದು ಐಟಮ್ ಸಿಗುತ್ತೆ, ಅದೇ ಐಟಮ್ 100 ರೂಪಾಯಿಗೂ ಸಿಗುತ್ತೆ. ಬಟ್ ನೀವು ತಿಳ್ಕೊಬೇಕು, ನಮ್ಮನೇಲಿ ನಾವು 10 ರೂಪಾಯಿ ಹಾಕ್ಬೇಕಾ, ನಮ್ಮನೇಲಿ ನಾವು 100 ರೂಪಾಯಿ ಹಾಕ್ಬೇಕಾ, ಇಲ್ಲ ನಮ್ಮನೇಲಿ ನಾವು 50 ರೂಪಾಯಿ ಹಾಕ್ಬೇಕಾ, ನಿಮ್ಮ ಬಜೆಟ್ಗೆ ತಕ್ಕಾಗಿರುತ್ತೆ. ಬೆಸ್ಟ್ ಸರ್. ನಾನು ಒಂದು ಚಾಲೆಂಜ್ ಮಾಡಕ್ಕೆ ಇಷ್ಟಪಡ್ತೀನಿ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲೇ ಹುಡ್ಕೊಂಡ್ ಬಂದ್ರು ಸಹ ನೀವು ನಮ್ಮ ಕಂಪ್ನಿ ಮೆಟೀರಿಯಲ್ಸ್ ಸರ್ ಏನು ಶೀಟ್ಸ್ ನಾವು ಕೊಟ್ಟಿದೀವಲ್ವಾ, ಈ ಪ್ಯಾಟರ್ನ್ಸ್ ಈ ಮೈಲ್ಡ್ ಡಿಸೈನ್ಸ್ ಬೇರೆ ಎಲ್ಲೂ ಸಿಗಕ್ಕೆ ಚಾನ್ಸೇ ಇಲ್ಲ. ಹೌದು, ನೀವು ಬೇರೆ ಕಡೆ ಎಲ್ಲಾ ವಿಡಿಯೋಸ್ ನೋಡ್ಬೋದು ಸರ್. ಅಂದ್ರೆ ಗಜಿಬಿಜಿ ಕಲರ್ಸ್ ಇರುತ್ತೆ, ನೀವು ಒಂದು ವಾಲೆಗೆ ಹಾಕ್ಬೋದು, ಇಲ್ಲ ಒಂದು ರೂಮಿಗೆ ಹಾಕ್ಬೋದು. ಎಂಟೈರ್ ಮನೆಗೆ ಹಾಕ್ಬೇಕು ಅಂತ ಬಂದಾಗ ನಿಮ್ಗೆ ಮೈಲ್ಡ್ ಕಲರ್ಸ್ ಲೈಕ್ ಪೇಂಟ್ಗೆ ಆಲ್ಟರ್ನೇಟ್ ಅಂದಾಗ ನಿಮ್ಗೆ ನೀವು ಮನೆಗೆ ಹೋದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುವಂತ ಕಲರ್ಸ್ ಬೇಕು ಸರ್. ಆ ಕಲರ್ಸ್ ನಮ್ಮ ಹತ್ರ ಇದೆ ಸರ್, ರೆಡಿ ಇರುತ್ತೆ. ಸೂಪರ್ ಆಗಿ ಹೇಳಿದ್ರೆ. ನೀವು ನೋಡಿದ್ರೆ ಸರ್, ನೀವು ತುಂಬಾ ಬಿಲ್ಡಿಂಗ್ಸ್ ನೋಡಿದಿರಾ, ನಿಮ್ಗೆ ಏನ್ ಅನ್ಸುತ್ತೆ ನೀವು ವೀಕ್ಷಕರಿಗೆ ಹೇಳಿದಾಗ? ಸೊ ಅದು ಅವರು ಇಷ್ಟಪಡ್ತಾರೆ. ಡೆಫಿನೆಟ್ಲಿ ಸರ್. ಮೇನ್ ಆಗಿ ನಿಮ್ಮ ನೋ ಪೇಂಟ್ ಕಾನ್ಸೆಪ್ಟ್ ನಂಗೆ ಬಹಳ ಇಷ್ಟ ಆಯ್ತು ವೀಕ್ಷಕರೇ. ಇವಾಗ ನಮ್ಮ ಮನೆಗೂ ಕೂಡ ನಾವು ಪೇಂಟ್ ಮಾಡೋರೆ 3 ವರ್ಷಕ್ಕೆ ಒಂದ್ಸತಿ ಪೇಂಟ್ ಮಾಡಲೇಬೇಕು. ಬಟ್ ಒಂದು 30-40 ಸೆಟ್ ಅಲ್ಲಿ ಡೂಪ್ಲೆಕ್ಸ್ ಮನೆನ ಪೇಂಟಿಂಗ್ ಮಾಡ್ತೀರಾ ಅಂತಂದ್ರೆ 1 ಲಕ್ಷ ರೂಪಾಯಿ ಕಮ್ಮಿ ಆಗದೇ ಇಲ್ಲ. 1 lakh rupees ವಿತ್ ಮಟೀರಿಯಲ್. ಬರ್ಡನ್ ಎಷ್ಟು ಇರುತ್ತೆ ಸರ್? ಮೆಟೀರಿಯಲ್ ನ ಶಿಫ್ಟ್ ಮಾಡಬೇಕು, ಮತ್ತೆ ಸರ್ವೆ ಹಾಕೋದು. ನಾವು ಎಲ್ಲಿ ಹೋಗೋಣ ಸರ್ ಮನೆ ಬಿಟ್ಬಿಟ್ಟು ಅಲ್ವಾ? ಇದು ಬಹಳ ತೊಂದರೆ ವಿಚಾರ. ದುಡ್ಡಿನ ವಿಚಾರ ಸೈಡಿಗೆ ಇರ್ಲಿ, ಮನೆ ಖಾಲಿ ಮಾಡಿ ನಾವು ಮನೆಗೆ ಪೇಂಟ್ ಮಾಡೋದಲ್ಲ, ಪೇಂಟ್ ಮಾಡೋರ್ಗು ಟೆನ್ಷನ್ ಯಾರಿಗೂ ಇಲ್ಲ. ಬಟ್ ಸನ್ಶೈನ್ಗೆ ಬನ್ನಿ, ಇಲ್ಲಿ ಒನ್ ಟೈಮ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಒಂದ್ಸತಿ ಇಡೀ ಮನೆಗೆ ಹಾಕ್ಸಿ 40 ವರ್ಷ ಟೆನ್ಷನ್ನೇ ಇಲ್ಲ. ಅಂಡ್ ಅದ್ರ ಮಧ್ಯದಲ್ಲಿ ಚೇಂಜ್ ಮಾಡಬೇಕು ಅಂದ್ರೂ ಅವಾಗೂ ಏನು ಪ್ರಾಬ್ಲಮ್ ಇಲ್ಲ. ಈಸಿ ಟು ರಿಮೂವ್, ಈಸಿ ಟು ಚೇಂಜ್ ಅಂತ ಹೇಳ್ತೀನಿ. ಸೊ ಟೆನ್ಷನ್ ಫ್ರೀ ಲೈಫ್ ಬೇಕು, ಗೋಡೆಗಳೆಲ್ಲ ಸುಂದರವಾಗಿರಬೇಕು ಅಂತಂದ್ರೆ ಡೆಫಿನೆಟ್ಲಿ ಸನ್ಶೈನ್ ಇಂಟೀರಿಯರ್ಗೆ ಬರ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ವಾಲ್ ಕಾನ್ಸೆಪ್ಟ್ ಇರ್ಬೋದು, ಇವಾಗ ಒಂದು ಫ್ಲೋರ್ ಕಾನ್ಸೆಪ್ಟ್ ಕೂಡ ತಗೊಬಂದಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.